ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ಭೀಮಾ ಡೈರೀಸ್ ಸೀರೀಸ್ನ ಈ ಸಂಚಿಕೆಗೆ ಸ್ವಾಗತ. ಈ ಒಂದು ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ನಾವು ಪ್ರತಿ ಸಿನಿಮಾನ ನೋಡಿ ಬಂದ ನಂತರ ಸಿನಿಮಾದ ಆ ಫ್ರೇಮಿಂಗ್ಸು, ಆ ಸಿನಿಮಾದ ಒಂದು ಬ್ರಿಲಿಯಂಟ್ ಆದಂತಹ ಅಪ್ರೋಚು, ಸಿನಿಮಾದ ಸ್ಟಾರ್ ಕ್ಯಾಸ್ಟು ಎಲ್ಲವನ್ನು ಮಾತಾಡ್ತಾ ಇರಬೇಕಾದ್ರೆ ನಾವು ಅಂತೀವಿ, ಗುರು ಈ ಸಿನಿಮಾದ ಸೆಟ್ಟು ಸಖತ್ತಾಗಿದೆ ಗುರು, ಈ ಸಿನಿಮಾದ ಆರ್ಟ್ ಡೈರೆಕ್ಟರ್ ಯಾರು ಗುರು, ಈ ಸಿನಿಮಾಗೆ ಎಷ್ಟೆಲ್ಲ ಕಷ್ಟಪಟ್ಟು ಗುರು ಅಂತ ಮಾತಾಡ್ತಾ ಇರ್ತೀವಿ. ಬಟ್ ಯಾವಾಗ ನಾವು ಸ್ವಲ್ಪ ಡೀಪಾಗಿ ಹೋಗ್ತೀವೋ ಆ ವ್ಯಕ್ತಿಯ, ಆ ವ್ಯಕ್ತಿತ್ವದ ಹಾಗೂ ಇಡೀ ತಂಡದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಹಾಗಿದ್ರೆ ಭೀಮಾ ಸಿನಿಮಾದ ಆರ್ಟ್ ಡೈರೆಕ್ಟರ್ ನಮ್ಮ ಪ್ರತಿಭಾವಂತ ಗುಣ ಅವ್ರ ಹತ್ರ ನಾವು ಮಾತಾಡೋಕೆ ಬಂದಿದ್ವಿ. ಗುಣ ಸರ್, ಪ್ಲೀಸ್ ಬನ್ನಿ ಸರ್. ಗುಣ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಜೊತೆಗೆ ಭೀಮಾ ಮಾತಾಡೋಕ್ಕಿಂತ ಮುಂಚೆ ಕಾಟೇರಾಗೆ ನೀವು ಮಾತಾಡಬೇಕಾಗಿತ್ತು. ಸಪೋಸ್ ಅದು ಆಗಲಿಲ್ಲ, ಕಾರಣಾಂತರದಿಂದ ಆಗಲಿಲ್ಲ. ಕಾಟೇರಾಗೆ ಬರೋಕ್ಕಿಂತ ಮುಂಚೆ ಸರ್, ಕನ್ನಡದ ಅಭಿಮಾನಿಗಳಿಗೆ ನಿಮ್ಮದೊಂದು ಪರಿಚಯ ಬೇಕು. ಅಂದರೆ ಆಲ್ರೆಡಿ ಬಹಳಷ್ಟು ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀರಿ, ವಾವ್ ಅನ್ನೋಂಥ ಸೆಟ್ಗಳನ್ನು ಹಾಕಿದ್ದೀರಿ. ಬಟ್ ಎಲ್ಲೂ ನೀವು ಫ್ರೇಮಿಗೆ ಬಂದಿಲ್ಲ. ಕಾಟೇರಾಗೆ ಬರಬೇಕಾಗಿತ್ತು, ಬಟ್ ಭೀಮಾ ಮೂಲಕ ಗುಣ ಅವರ ಪರಿಚಯ ಆಗಬೇಕು. ಸರ್, ನನಗೆ ನಿಮ್ಮ ಒಂದಷ್ಟು ಪರಿಚಯ ಬೇಕು ಸರ್. ನಿಮ್ಮದು ಯಾವ ಊರು, ಎಷ್ಟು ಸಿನಿಮಾಗಳು ಮಾಡಿದ್ರಿ? ಬೇಸಿಕಲಿ ಐ ಮೀನ್ ಫೈನ್ ಆರ್ಟ್ ಸ್ಟೂಡೆಂಟ್ಸ್, ಬ್ಯಾಕ್ ಆಫ್ ಸೌತ್, ಕುಂಭಕೋಣಂ ವಾಸ್ ಮೈ ಆರಿಜಿನ್. ಹುಟ್ಟು ಬೆಳೆದಿದ್ದು ಫೈನ್ ಆರ್ಟ್ಸ್, ಓದಿರೋದೆ ಎಲ್ಲ ಅಲ್ಲೇ. ದೆನ್ ಐ ವೆಂಟ್ ಟು ಚೆನ್ನೈ. ಚೆನ್ನೈ ಮೀನ್ಸ್ ಮೆಟ್ರೋ, ಯಾವಾಗಲೂ ಹಂಗೆ ಅಲ್ವಾ, ಸುತ್ತಮುತ್ತ ಟೌನಲ್ಲಿ ಎಲ್ಲಿ ಹೆಂಗೆ ಹೋದ ತಕ್ಷಣ ಓದೋದು ಹೆಂಗಿದೆ ಇರಲಿ, ಬಟ್ ಮೆಟ್ರೋದಲ್ಲಿ ಮಾತ್ರ ಹೋಗಿ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಐ ವೆಂಟ್ ಟು ಚೆನ್ನೈ. ಅಲ್ಲಿ ಒಂದು ಆ್ಯಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿದ್ದೀನಿ, ಕ್ರಿಯೇಟಿವ್ ಸೈಡಲ್ಲಿ ಅಸೋಸಿಯೇಟ್ ಮಾಡಿದ್ದೀನಿ. ದೆನ್ ವರ್ಷಗಳು ಹೋಗಿದೆ, ನಾವೇನಾದ್ರು ಮಾಡೋಣ, ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್. ನಾವು ಪ್ರೊಡಕ್ಷನ್ ಸೈಡಲ್ಲಿ ನಾನು ಈ ಥರ ಕಾರ್ಪೊರೇಟ್ ಈವೆಂಟ್ಸ್ ಎಲ್ಲ ಗೊತ್ತಿದ್ದಾನೆ, ಆನ್ ಸ್ಟೇಜ್ ಆ್ಯಂಡ್ ಆಫ್ ಸ್ಟೇಜ್ ಈವೆಂಟ್ಸ್ ಎಲ್ಲ ಇರುತ್ತೆ. ಸೊ ಅದು ಮತ್ತು ಚಾನಲ್ಸ್ಗೆಲ್ಲ ಕೆಲವುದು ಮಾಡ್ಕೊಂಡಿದ್ದೀವಿ. ಒನ್ ಆಫ್ ಮೈ ಫ್ರೆಂಡ್, ಹೆಂಗೆ ಹೇಳೋದು, ಅವ್ರು ಮೈ ಸೂಪರ್ ಸೀನಿಯರ್ ಸಾರಿ ಫ್ರೆಂಡನ್ನು ಹೇಳ್ಬಾರ್ದು, ಅವ್ರ ಹೆಸರು ಭೂಪತಿ ಅಂದರೆ ಆರ್ಟ್ ಡೈರೆಕ್ಟ್ರು. ಅವರು ಸಿನಿಮಾದಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ, ಅಸಿಸ್ಟೆಂಟಾಗಿ ಬರ್ತೀರಾ. ನನಗೆ ಸಿನಿಮಾ ಅಂದರೆ ನಮಗೆ ಈವೆಂಟ್ಸ್ ಎಲ್ಲ ಒಂದು ವಾರ ಪ್ರೀ ಪ್ರೊಡಕ್ಷನ್ ವರ್ಕ್ ಇರುತ್ತೆ, ಬಡ ಮುಗಿದ್ಬಿಡುತ್ತೆ. ಸಿನಿಮಾ ಅದು ಹೆಂಗೆ ಅಂದರೆ, ನಾನು ಆವಾಗ ಸಿನಿಮಾ ಏನಾದರೂ ಕೇಳ್ತಾ ಇದ್ದೀನಿ, ಹೆಂಗೆ ಸಿನಿಮಾ ವರ್ಕ್ ಅಂದರೆ ಪ್ರೀ ಪ್ರೊಡಕ್ಷನ್ ವರ್ಕ್ ಇರುತ್ತೆ, ಲೊಕೇಶನ್ ನೋಡಬೇಕಾಗುತ್ತೆ. ದೆನ್ ಶೂಟಿಂಗ್ ಅಂದರೆ ಇಟ್ ವಿಲ್ ಗೋ ಅರೌಂಡ್ 60-70 ಡೇಸ್, ಮೀನ್ 3 months ಆಗುತ್ತೆ. ಯಾಕೆಂದರೆ ಸ್ಕೆಡ್ಯೂಲ್ ಬ್ರೇಕ್ ಮಾಡಿದ್ದಾರೆ, ಲೊಕೇಶನ್ ವೇರಿಯೇಷನ್ ಚೇಂಜ್ ಆಗುತ್ತೆ. ಸೊ ಹಂಗಿಂದ ಐ ಸ್ಟಾರ್ಟೆಡ್ ಮೈ ಸಿನಿಮಾ ಕೆರಿಯರ್. ಅಲ್ಲಿ ಅವರು ಒಂದು ತಮಿಳ್ ಪಿಕ್ಚರ್ ಮಾಡಿದರು. ಆವಾಗ ಅದರಲ್ಲಿ ಪಿ ಸಿ ಶೇರ್ನ ಡೈರೆಕ್ಟರು, ರೋಮಿಯೋ ಡೈರೆಕ್ಟರ್ ಇದ್ದಾರೆ ಅವರೇ. ಅವರು ನನ್ನ ಆ ಡೈರೆಕ್ಟರ್ ಏನು ಮಾಡಿದ್ದಾರೆ, ನನ್ನ ಬಿಟ್ಬಿಟ್ಟು ನೋಡ್ಕೊಳ್ಳಿ ಒಂಚೂರು, ಯಾಕೆಂದರೆ ಆ ಡೈರೆಕ್ಟರ್ ಮೇನ್ಲಿ ಜಾಸ್ತಿ ದಿನ ಇರೋಲ್ಲ ಆನ್ ಸ್ಪಾಟಲ್ಲಿ. ಸೆಟ್ಸ್ ಇದೆ ಅಂದರೆ ಇರ್ತಾರೆ, ಇಫ್ ನಾಟ್ ಅಟ್ ಆಲ್ ಅಸಿಸ್ಟೆಂಟ ಬಿಟ್ಟು ಹೋಗ್ತಾರೆ. ಸೊ ಅಲ್ಲಿಂದ ನಾನು ಪಿ ಸಿ ಶೇರ್ ಪರಿಚಯ ಆಗಿದ್ದೇನೆ. ಬಿಕಾಸ್ ಆ ಡೈರೆಕ್ಟರ್ ಇಲ್ಲ, ನೆಕ್ಸ್ಟ್ ಆ ಪೊಸಿಷನಲ್ಲಿ ಯಾರಿದ್ದಾರೋ ಅವರೇ ಇಟ್ಕೊಂಡು ಆ ಸಿನಿಮಾ ನಡೆದಿದೆ. ಅಲ್ಲಿಂದ ಅವರು ಒಬ್ಬರು, ದಟ್ ವಾಸ್ ದ ಫಸ್ಟ್ ಒಂದು ಡಿರೆಕ್ಟರ್ನೂ ಒಬ್ಬರು ನನಗೆ ಪರಿಚಯ. ದೆನ್ ಲೇಟರ್ ಆನ್ ಮೂವ್ ಬ್ಯಾಕ್ ಟು ಚೆನ್ನೈ, ಅಲ್ಲಿ ಹೋಗಿ ಕೆಲಸ ನೋಡ್ಕೊಂಡು ಅವ್ರು. ದೆನ್ ರೋಮಿಯೋನ ಒಂದು ಸಿನಿಮಾ ಮಾಡೋ ಟೈಮಲ್ಲಿ, ಗಣೇಶ್ ಸರ್ ಪಿಕ್ಚರ್, ಆವಾಗ ನನ್ನ ಕರೆದಿದ್ದರು, ಈ ಥರ ಒಂದು ಸಿನಿಮಾ ಮಾಡ್ತೀನಿ, ನೀವೊಂದು ಮಾಡಿಕೊಡ್ಬೇಕು. ನನಗೆ ತುಂಬ ಸ್ಕ್ಯಾಡ್, ಐ ಆಮ್ ನಾಟ್ ಸ್ಕ್ಯಾಡ್, ಬಟ್ ಎಕ್ಸ್ಪೀರಿಯೆನ್ಸ್ ಹೆಂಗೆ, ನಾವು ಅಸೋಸಿಯೇಟಾಗಿ ಇದ್ದಿದ್ದೀವಿ, ಹೆಂಗೆ ಮಾಡ್ಬೋದಾ ಅನ್ನೋ. ದೆನ್ ಓಕೆ ಜಸ್ಟ್ ಮಾಡೋಣ. ದೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಫ್ರಮ್ ದಟ್. ರೋಮಿಯೋ ವಾಸ್ ಮೈ ಫಸ್ಟ್ ಫಿಲ್ಮ್. ಆವಾಗ ನನಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ, ಅವ್ರು ಯಾರು ಏನು ಮಾತಾಡ್ತಾರೆ ಅದನ್ನು ನನಗೆ ಅರ್ಥ ಆಗೋಲ್ಲ. ಕೆಲಸಕ್ಕಿಂತ ಇದು ಇನ್ನೊಂಚೂರು ಟಫ್ ಆಗಿತ್ತು, ಬಿಕಾಸ್ ಲೈಕ್ ಕೋಆರ್ಡಿನೇಟ್ ಮಾಡಬೇಕಲ್ವ, ಹೆಂಗಿಂದ ಮಾತಾಡೋದು. ಸೊ ಇಟ್ ಕೇಮ್ ಔಟ್ ರಿಯಲಿ ವೆಲ್. ಒಂಚೂರು ಯಾರು ಮಾಡಿರೋದನ್ನು ಗುಣನ ಯಾರೋ ಒಬ್ಬರು ಮಾಡಿದ್ದಾರೆ. ಫ್ರಮ್ ದೇರ್ ಆರ್ ನೆಕ್ಸ್ಟ್ ಕ್ಲೈಂಟ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ, ನೋಡ್ಕೊಂಡು ಮಾಡಿ. ದೆನ್ ನೆಕ್ಸ್ಟ್ ಪಿಕ್ಚರ್ ವಾಸ್ ಲೈಕ್ ಅಪ್ಪು ಸರ್ ಜೊತೆ, ಪ್ಯಾರಲಲ್ಲಿ ಯಶ್ ಸರ್ ಜೊತೆನೂ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಆ್ಯಂಡ್ ರಣವಿಕ್ರಮ ಎರಡು ಒಟ್ಟಿಗೆ ಒಂದೇ ಪ್ರೊಡಕ್ಷನ್. ಬಟ್ ಏನು ಗೊತ್ತಾ ಸರ್, ನಾನು ನಿಮಗೆ ಇಂಟರಪ್ಟ್ ಮಾಡ್ತೀನಿ. ರಣವಿಕ್ರಮ ಸೆಟ್ಟು, ರಣವಿಕ್ರಮದ ಫ್ರೇಮಿಂಗ್ಸು, ಪವನ್ ಒಡೆಯರ್ ಆ್ಯಕ್ಷನ್ ಕಟ್ಟು, ಅಪ್ಪು ಸರ್ನ ಅಲ್ಲಿಯ ತನಕ ತೋರಿಸ್ದಿರುವಂತಹ ಅಪ್ಪು ಸರ್ನ ತೋರಿಸಿದ್ರು ಒಂದು.
ಮೇಲಾಗಿ ಆ ಗಣಿಗಾರಿಕೆ, ಆ ಮಣ್ಣು, ಆ ಪೊಲೀಸ್ ಜೀಪು, ಆ ನಂಬರ್ಗಳನ್ನು ಬರೆಯುವಂಥದ್ದು, ಇದೆಲ್ಲ ಫ್ಯಾಂಟಾಸ್ಟಿಕ್ ಐಡಿಯಾ. ಒಬ್ಬ ಡೈರೆಕ್ಟರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಕಥೆನ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಬಟ್ ಯಾವಾಗ ಕ್ರಿಯೇಟಿವಿಟಿ ಅಂತ ಬರುತ್ತೆ ಅಲ್ಲಿ ನಿಮ್ಮನ್ನು ನೀವು ಬೇರೆ ಥರದಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಾಗುತ್ತೆ. ರಣವಿಕ್ರಮದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸರ್. ರಣವಿಕ್ರಮ ಅದು ಎಲ್ಲೇ ಬೇಕಾಗುತ್ತೆ, ಬಿಕಾಸ್ ಲೈಕ್ ಲಾಂಗ್ ಬ್ಯಾಕ್ ಬಿಗ್ ಫ್ಯಾನ್ ಆಫ್ ಅಪ್ಪು ಸರ್. ಬಿಕಾಸ್ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಜನ ಮಧ್ಯದಲ್ಲಿ ಕೆಲಸ ಮಾಡೋದೇ ನನಗೊಂಚೂರು ಭಯ ಆಗುತ್ತೆ. ಯಾಕೆಂದರೆ ಸೂಪರ್ ಸ್ಟಾರ್ ಮೀನ್ ನಾಟ್ ಓನ್ಲಿ ಇಲ್ಲಿ ಯೂನಿಟಲ್ಲಿ ಕೆಲಸ ಮಾಡೋರು ಮಾತ್ರ ಅಲ್ಲ, ಸುತ್ತಮುತ್ತನೂ ಅಷ್ಟೊಂದು ಜನ ಇದ್ದರು. ಒಂಚೂರು ಪ್ರೈಡ್ ಆಗಿತ್ತು, ನಿಜವಾಗ್ಲೂ ಹೇಳ್ತೀನಿ. ಈಗ ಹೇಳ್ತೀನಿ, ಮೇ ಬಿ ಈಸ್ ನೋ ಮೋರ್, ಬಟ್ ಎಲ್ಲೇ ಹೇಳ್ತೀನಿ. ಆಮೇಲೆ ದ ವೇ ಹಿ ಅಪ್ರೋಚಸ್ ದ ಟೆಕ್ನಿಷಿಯನ್ಸ್, ಅಪ್ಪು ಸರ್ ಮೋರ್ ದೆನ್ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮ್ಯಾನ್. ನಾವು ಜನರಲಾಗಿ ಡೈರೆಕ್ಟರ್ ಕ್ಯಾಮ್ರಾಮ್ಯಾನ್ ಹತ್ರನೇ ಮಾತಾಡೋದು. ಹೌದು, ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದೋದೆಲ್ಲ ನನಗೆ ತುಂಬ ಖುಷಿ ಆಯಿತು. ದೆನ್ ಕಮಿಂಗ್ ಬ್ಯಾಕ್ ಟು ದ ಸೆಟ್ಸ್, ಹೆಂಗೆ ಅಂದರೆ ನನಗೆ ವೈದಿ ಕ್ಯಾಮ್ರಾಮ್ಯಾನ್ ಒಂದು ತುಂಬ ಪರೀಕ್ಷೆ. ಬಿಕಾಸ್ ವೈದಿ ಸರ್ ಕ್ಯಾಮ್ರಾಮ್ಯಾನ್ ಆಗಿರೋ ಟೈಮಲ್ಲಿ ನಾನು ಅಸಿಸ್ಟೆಂಟಾಗಿ ಆರ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ. ಅವ್ರನ್ನೇ ಫಸ್ಟ್ ನನ್ನ ಫೈಂಡ್ ಔಟ್ ಮಾಡಿರೋದು. ಐ ವಾಂಟ್ ಟು ಥ್ಯಾಂಕ್ ಯು. ಈಗ ಈ ಕ್ಷಣದಲ್ಲಿ ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಅವ್ರನ್ನೇ ಒಬ್ಬ ಹುಡುಗ ಅದಾನೆ ಕೆಲಸ ಮಾಡ್ತಾನೆ ನನ್ನ ಈ ರೆಫರ್ ಮಾಡಿರೋದು. ಸೊ ಐ ವಿಲ್ ಲೈಕ್ ಕೀಪ್ ಎವ್ರಿಥಿಂಗ್. ಯಾವಾಗಲೂ ನಾನು ಸರ್ ಹತ್ರ ಮಾತಾಡೋದು ಒಂದೊಂದು ಫಿಲ್ಮಿಗೂ, ಸರ್ ನಿಮ್ಮಿಂದ ನಾನು ಅಟ್ಲೀಸ್ಟ್ ಒಂದು ಏನೋ ಒಂದು ಈ ಕಡೆ ಇದೀನಿ ಒಂದು ರೇಂಜಿಗೆ. ಪವನ್ ಒಡೆಯರ್, ಕಮಿಂಗ್ ಟು ಪವನ್ ಒಡೆಯರ್ ಆ್ಯಂಡ್ ವೈದಿ ಸರ್ ವಾಸ್ ಗುಡ್ ರ್ಯಾಪ್, ಚೆನ್ನಾಗಿ ರ್ಯಾಪ್ ಆಯಿತು. ಸರ್ ನನಗೆ ಈ ಥರ ಬೇಕಾಗುತ್ತೆ, ಹಂಗೇನು ಒಂದು ಇವ್ರದ್ದೆಲ್ಲ ಓರಲ್ ಕತೆ ಫುಲ್ ಹೇಳ್ಬಿಡ್ತಾರೆ, ಓರಲಾಗಿ ಒಂದು ವಿಚಾರ ಹೇಳಿ. ದೆನ್ ವಿ ವಿಲ್ ಡಿಸ್ಕಸ್ ವಿತ್ ವೈದಿ ಸರ್. ಸರ್ ಹೆಂಗೆ ಮಾಡೋಣ, ಮಾಡಬೇಕು, ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡೋದು. ದಿಸ್ ಈಸ್ ದ ಫಸ್ಟ್ ಥಿಂಗ್ ಫಾರ್ ಆರ್ಟ್ ವರ್ಕ್. ನಾವು ಮಾಡೋದು ಹೆಂಗೆ ಅಂದರೆ ಫೋರ್ಗ್ರೌಂಡಲ್ಲಿ ಇರೋ ವಿಚಾರನ ಡಿಸ್ಟರ್ಬ್ ಮಾಡಬಾರ್ದು. ದಟ್ ಈಸ್ ವಾಟ್ ಆರ್ಟ್. ಓವರ್ ಡೌನು ಮಾಡಬಾರ್ದು. ಇದು ಹೆಂಗೆ ಮಾಡ್ತೀರಾ, ಯು ಟೇಕ್ ದ ಕಾಲ್. ಆ ವಿಚಾರ, ಆ ಲಿಬರ್ಟಿ ಹೆಂಗೆ ಅಂದರೆ ಎಲ್ಲರೂ ಕೊಡಲ್ಲ. ಇಲ್ಲ ನನಗೆ ಹಿಂಗೆ ಬೇಕು ಹಂಗೆ ಬೇಕು. ಅವ್ರವ್ರ ಕೆಲಸ ಅವ್ರವ್ರು ಮಾಡೋಕ್ಕೆ ಒಂದು ಲಿಬರ್ಟಿ ಕೊಡಲೇಬೇಕು, ಒಂದು ಅವಕಾಶ ಕೊಡು. ಆವಾಗಲೇ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ. ಯಾಕೆಂದರೆ ಪ್ರತಿಯೊಂದು ಟೆಕ್ನಿಷಿಯನ್ ಹತ್ರ ಹೋಗಿ ನೀವು ಹಿಂಗೆ ಮಾಡಿ ಹೇಳಿದ ತಕ್ಷಣ ನಾವು ಕಲ್ತ್ಕೊಳ್ಳೋಕ್ಕೆ ಇನ್ನೊಂದು 1000 ಇದೆ ಸಮುದ್ರ. ಸೊ ಆ ರೀತಿಯಲ್ಲಿ ಆ ಸ್ಪೇಸ್ ಕೊಟ್ಟಿದ್ದು ಫಸ್ಟು ಆ ಕ್ಯಾಮ್ರಾಮ್ಯಾನ್ ವೈದಿ ಸರ್ ಆ್ಯಂಡ್ ಪವನ್ ಒಡೆಯರ್. ಅದರಿಂದ ಶುರು ಆಯಿತು ಹಂಪಿ. ವಿ ವೆಂಟ್ ಟು ಹಂಪಿ, ಅದೆಲ್ಲರಿಗೂ ಗೊತ್ತು. ಎಲ್ಲೆಲ್ಲೋ ಹುಡುಕಿದ್ವಿ, ಬಟ್ ನಮಗೊಂದು ಸೆಟ್ ಮಾಡೋಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಬೇಕಾಯಿತು. ಯಾಕೆಂದರೆ ಜನರಲಾಗಿ ವೇಗಾಗಿ ಸೆಟ್ ಮಾತ್ರನೇ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಹಂಗಿಲ್ಲ, ಸೆಟ್ ಹಾಕೋಕ್ಕೆ ಒಂದು ಜಾಗ ಬೇಕಾಯಿತು. ಎಲ್ಲೆಲ್ಲೋ ಹೋಗಿ ಹುಡುಕಿ ಆರೆ ಎಲ್ಲ ಬಂಡೆ ಗಿಂಡೆಲ್ಲ ಹತ್ತು ಒಂದು ಜಾಗ ಇತ್ತು. ಅದು ಡಿವಾಸ್ಟೇಟೆಡ್ ಜಾಗನೇ. ಯಾಕೆ ಅಂದರೆ ಬಂಡೆ ಗಿಂಡೆಲ್ಲ ಹಾಕಿ. ಹಂಪಿ ನೋದ ಹೆರಿಟೇಜ್ ಸಿಟಿ, ಸುಮ್ಮನೆ ಹೋಗಿ ಯಾರು ಏನು ಮುಟ್ಟೋಕ್ಕಾಗಲ್ಲ. ಅದು ನೋಡೋಕ್ಕೆ ಚೆನ್ನಾಗಿತ್ತು. ಆ್ಯಕ್ಚುಲಿ ವಿ ಆರ್ ಪಾಸಿಂಗ್ ಬೈ, ಏನೋ ಊಟಕ್ಕೆ ಹೋಗೋಣ ಏನೋ ಒಂದು ಹೋಗೋ ಟೈಮ್ ಬೈ ಚಾನ್ಸ್ ನೋಡಿದ್ದು. ಜಾಗ ಚೆನ್ನಾಗಿದೆ ಅಲ್ವ, ಪಕ್ಕದಲ್ಲಿ ನದಿ, ಸುತ್ತ ಬಂಡೆಗಳು, ಮಧ್ಯದಲ್ಲಿ ಒಂದು ಸಣ್ಣ ಜಾಗ, ಬಟ್ ಹೋಗೋಕ್ಕೆ ದಾರಿ ಇಲ್ಲ. ಅದರಲ್ಲಿ ಆ ಬಂಡೆನ ರಿಮೂವ್ ಮಾಡೋಕ್ಕೆ ಒಂದು ವಾರನ ಏನಾಗಾಯ್ತು. ಒಂದೇ ಒಂದು ಬಂಡೆ JCB ಏನೇನೋ ರೋಪು ಗಿಪ್ಲ ಇಳಿದು ಮಾಡಿದ್ದು ಆಗಲ್ಲ. ಚಿಕ್ಕ ಹುಡುಗ ಒಬ್ಬನು ಮಾಡ್ಕೊಟ್ಟಾನೆ. ಮಾಡೋಣ ಸರ್ ಅಂತಂದ್ರೆ ನಾನು ವಿತಿನ್ 5 ಮಿನಿಟ್ಸ್ ಆ ಬಂಡೆನ ರಿಮೂವ್ ಮಾಡಿದ್ದಾನೆ ಬೇರೆ ಥರ. ಸೊ ಅಲ್ಲಿಂದ ಶುರು ಆಯಿತು. ಇವಾಗ್ಲೂ ನಾವು ಕೆಲವು ಸಿನಿಮಾಗೆ ಹೋಗಿದ್ವಿ, ಏನೋ ಹುಡ್ಕೋಕ್ಕಾಗ್ತಾಯಿಲ್ಲ. ಅವನೇ ನನಗೆ ಸ್ಟೆಪ್ಪಿಂಗ್ ಸ್ಟೋನ್ ಹಾಕ್ಕೊಟ್ಟದು ಆ ವಯ್ಯನೇ. ಆ್ಯಂಡ್ ಅಲ್ಲಿಂದ ಹೋದಾದ್ಮೇಲೆ ದೆನ್ ವಿ ಸ್ಟಾರ್ಟೆಡ್ ದ ವರ್ಕ್ ದ ಕೋರ್ಸ್ ಆಫ್ ವರ್ಕ್ ಟೈಮಲ್ಲಿ ಡೈರೆಕ್ಟರ್ಸ್ ಕ್ಯಾಮ್ರಾಮೆಲ್ಲ ಬಂದು ಹೋಗ್ತಾರೆ. ದೇ ಗೇವ್ ಮಿ ಲಾಟ್ ಆಫ್ ಇನ್ಪುಟ್ಸ್. ಬಿಕಾಸ್ ಅದೊಂದು ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲೇ ನಡೆಯೋದು. ಆಮೇಲೆ ಅದು ಬಿಟ್ಟು ಕಲ್ಚರ್, ಅದು ಒಂದೊಂದು ಇದೆ, ಒಂದೊಂದು ಸ್ಟೇಟ್ಗೆ ಒಂದೊಂದು ಥರ ಕಲ್ಚರ್ಸ್ ಇದೆ. ಸೊ ಅದನ್ನು ನಾವು ಇದು ನ್ಯೂಟ್ರಲಾಗೇ ಮಾಡೋಣ ನಾನು ಫಸ್ಟ್ ಥಿಂಗ್. ಅದರಲ್ಲಿ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದನ್ನು ಎಲ್ಲರಿಗೂ ಅರ್ಥ ಮಾಡೋ ಥರ ಇರಬೇಕು, ಬಟ್ ತಪ್ಪಾಗಿರಬಾರ್ದು. ದಟ್ ಈಸ್ ವಾಟ್ ದ ಫಸ್ಟ್ ಥಿಂಗ್. ಸೊ ವಿ ಮೇಡ್ ಇಟ್. ತುಂಬ ಹೆಂಗೆ ಹೇಳೋದು, ನಾವು ಶೂಟಿಂಗ್ ಹೋಗೋ ಥರ ಇಲ್ಲ, ಅದು ಪಿಕ್ನಿಕ್ ಥರ ಇತ್ತು. ಪ್ಯಾರಲಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಅದು ಬೇರೆ. ದ್ಯಾಟ್ ವಾಸ್ ಡಿಫ್ರೆಂಟ್ ಜಾನರ್. ಅದೊಂದು ಯಶ್ ಸರ್ ಜೊತೆ ಹೆಂಗಿತ್ತು ಅಂದರೆ ಬೋತ್ ದ ಫಿಲ್ಮ್ಸ್ ಆರ್ ಅನ್ಎಕ್ಸ್ಪ್ಲೈನಬಲ್ ಎಕ್ಸ್ಪೀರಿಯನ್ಸ್ನ ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ಇದು ಬೇರೆ ಜಾನರ್, ಇದು ಬೇರೆ ಜಾನರ್. ದ್ಯಾಟ್ ವಾಸ್ ಪ್ರೀ ಇಂಡಿಪೆಂಡೆನ್ಸ್, ಇದು ಎಕ್ಸಿಸ್ಟಿಂಗ್ ಪೀರಿಯಡ್. ಸೊ ಅದರಲ್ಲಿ ಏನಾಗಿದೆ ಅಂದರೆ ಆರ್ಟ್ ವರ್ಕ್ ಮಾಡಬೇಕು, ಬಟ್ ಅದು ಗೊತ್ತಾಗಬಾರ್ದು. ದಟ್ ವಾಸ್ ದ ಓನ್ಲಿ ಥಿಂಗ್ ನನ್ನ ಮೈಂಡಲ್ಲಿ ಇರೋದು. ಮ್ಯಾಕ್ಸಿಮಮ್
ವಿಲ್ ಟ್ರೈ ಅವ್ರು 100% ಟ್ರೈ ಮಾಡ್ತೀವಿ. ಬಟ್ ಅದು ಬರೋದೇ 90%. ನಾನು ನಿಜ ಹೇಳ್ತೀನಿ, 100% ಅಚೀವ್ ಮಾಡೋಕ್ಕೆ ಆಗಲ್ಲ. ಅದೆಲ್ಲ ಕೆಲವು ಜಾಗದಲ್ಲಿ ಅದು ನಾವು ಕವರಪ್ ಮಾಡಬೇಕಾಗುತ್ತೆ. ಈ ಮೋರ್ ದೆನ್ 1.5 ಇಯರ್ಸ್ ಆಫ್ ಜರ್ನಿ ಹೆಂಗಿತ್ತು ಅಂದರೆ, ಅದು 2 ಸಿನಿಮಾ 1.5 ಇಯರ್ಸ್ ಆಗುತ್ತೆ. ಒಂದು 2 ಸೂಪರ್ ಹೀರೋ ಜೊತೆ ಸಿನಿಮಾ. ಹೆಂಗೆ ಅಂದರೆ ಎಲ್ಲ ಜನರು ಮಕ್ಕಳು ಸೂಪರ್ ಹೀರೋ ಅಂದರೆ ನೋಡೋಕ್ಕೆ ಬಂದೇ ಬರುತ್ತಾರೆ. ಸೊ ನಾವು ಅದರಲ್ಲಿ ಒಂದು ಪಾರ್ಟ್ ಆಫ್ ದ ಜರ್ನಿಯಲ್ಲಿ ಇದ್ದೀವಿ ಅಂದರೆ ನನಗೊಂದು ನಿಜವಾಗ್ಲೂ ಪ್ರೈಡ್ ಇತ್ತು. ಬಟ್ ನಾವು ಕೆಲಸ ಮಾಡಲೇಬೇಕು, ತೋರಿಸ್ಲೇಬೇಕು. ಐ ಆಮ್ ನ್ಯೂ ಕಮರ್ ಟು ದಿಸ್. ಆ ಸಿನಿಮಾ ಅಂದರೆ ಒಂಚೂರು ಟೇಕ್ ಆಫ್ ಆಯಿತು ಎಲ್ಲ ಕಡೆನೂ. 2 ಒಳ್ಳೆ ಹಿಟ್ ಆಯಿತು ಜನ ಮಧ್ಯದಲ್ಲಿ. ಇದು ಟೆಕ್ನಿಷಿಯನ್ಸ್ಲ ಇವ್ರು ಯಾರು ಮಾಡಿರೋ ಇವರ ಅಲ್ಲಿಂದ ಬಂದಿದೆ ರಾಗ, ಪುಷ್ಪಕ ವಿಮಾನ, ಬೇರೆ ಬೇರೆ ಥರ ಜನರ್ ಆಫ್ ಸಿನಿಮಾಸ್ ಮಾಡಿ ಬೇರೆ ಬೇರೆ ಥರ ಟೆಕ್ನಿಷಿಯನ್ಸ್ ಹತ್ರ. ಇಲ್ಲಿ ತನಕ ನನಗೆ ಗೊತ್ತಿರೋ ತನಕ ಯಾವ ಡೈರೆಕ್ಟ್ರು ಯಾವ ಕ್ಯಾಮ್ರಾಮ್ಯಾನು ಇದು ಚೆನ್ನಾಗಿಲ್ಲ, ಇದು ಬೇಡ ಹಂಗೇನು ನನ್ನ ಹತ್ರ ಹೇಳಿಲ್ಲ. ಆ ರೀತಿಯಲ್ಲಿ ಇಲ್ಲಿ ತನಕ ನಾನು ಮಾಡಿರೋ ಒಂದು 12 ಸಿನಿಮಾ ಸ್ಟಿಲ್ ಕಾಟೇರನೂ ಸೇರಿ ಇದು ಬೇಡ, ಇದು ಚೆನ್ನಾಗಿಲ್ಲ ಹಂಗೇನು ನನ್ನ ಹತ್ರ ಏನು ಹೇಳೇ ಇಲ್ಲ. ಸೊ ಯಾಕೆಂದರೆ ಓಕೆ ಫೈನ್, ಒಂದು ಒಳ್ಳೆ ರ್ಯಾಪೋದಲ್ಲಿ ಹೋಗುತ್ತೆ ಹಂಗೇನು ಅಂದ್ಕೊಂಡು ಫ್ರಮ್ ದೇರ್ ಮೈ ಜರ್ನಿ ಸ್ಟಾರ್ಟೆಡ್. ಜೊತೆಗೆ ನಿಮ್ಮ ನೋಡಿ ಪ್ಲಸ್ ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಶುರು ಆಗುತ್ತೆ. ಅಲ್ಲಿಂದ ಅಪ್ಪು ಸರು, ಯಶ್ ಅವರು ಮತ್ತು ಮಿತ್ರ ಅವರು, ಮೇಲಾಗಿ ಶಿವಣ್ಣನ ಜೊತೆಗೆ ಭೈರತಿ ರಣಲ್ಲಿ ನಡೀತಾ ಇದೆ ಪ್ರೆಸೆಂಟು. ಇದ್ರ ಮಧ್ಯೆ ಕಾಟೇರ. ಸರ್ ಕಾಟೇರ, ನಾನು ತುಂಬ ನಿಮ್ಮನ್ನು ಹೊಗಳ್ತಾ ಇಲ್ಲ ನಾನು, ಕಾಟೇರ ಸೆಟ್ಟನ್ನು ಇವತ್ತಿಗೂ ಜನ ಫೀಲ್ ಮಾಡ್ತಾರೆ. ಏನು ಸೆಟ್ಟು ಗುರು, ಆ ಹಳ್ಳಿ, ಆ ಸಣ್ಣ ಸಣ್ಣ ಆ ಕಾಂಪ್ಯಾಕ್ಟ್ ಬ್ಲಾಕಲ್ಲಿ ಕೂಡ ಕಾಟೇರನ ನೀವು ತುಂಬ ಬ್ರಿಲಿಯಂಟಾಗಿ ತೋರಿಸಿರಿ. ಈವನ್ ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ಸಹ ಅದು ನಮ್ಮ ಅಕ್ಕಪಕ್ಕದ ಸೆಟ್ ಏನೋ ಅನ್ನುವಂಥ ಫೀಲು. ಸರ್, ಈ ರಿಯಲಿಸ್ಟಿಕ್ ಸೆಟ್ಟಿಗೂ ಮತ್ತು ಈ ಆರ್ಟಿಫಿಷಿಯಲ್ ಸೆಟ್ಟಿಗೂ ಏನು ಸರ್ ಮೇನ್ ಒಂದು ಗ್ಯಾಪ್ ಬರೋದು, ವ್ಯತ್ಯಾಸ ಬರೋದು? ವ್ಯತ್ಯಾಸ ಬರೋದು ಜನರಲ್ಲಾಗಿ ಸೆಟ್ ಹಾಕೋ ಟೈಮಲ್ಲಿ ಏನು ಮಾಡಿಬಿಡ್ತಾರೆ, ಒಂದು ರೋ ಹೌಸಸ್ ಮಾಡಿಬಿಡ್ತಾರೆ. ವಾಟ್ ಎವರ್ ಇಟ್ ಈಸ್, ಸ್ಟ್ರಕ್ಚರ್ ಲೈನ್ ಆಗಿರುತ್ತೆ. ದಟ್ ಈಸ್ ನಾಟ್ ಹೌ ಸೆಟ್ ಹ್ಯಾಸ್ ಟು. ನೀವು ಅಲ್ಲಿ ಹೆಂಗೆ ಅದು ಹೋಗಿ ಈವನ್ ಒಂದು ಕಾಲನೀಸ್, ಕನ್ಸ್ಟ್ರಕ್ಟಿವ್ ಕಾಲನೀಸ್ ಬಿಟ್ಟು ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್, ಅವರು ಸ್ವಂತ ಜಾಗದಲ್ಲಿ ಮನೆ ಕಟ್ಟು, ಕೆಲವು ಮನೆ ಒಳಗಡೆ ಇರುತ್ತೆ. ಯಾಕೆ ಮುಂದಗಡೆ ಒಂಚೂರು ಜಾಗ ಬೇಕು, ಅವ್ರಿಗೆ ಪಾರ್ಕಿಂಗ್ ಸ್ಪೇಸ್ ಬೇಕು, ಇಂಥದ್ದನ್ನು ಇರುತ್ತೆ. ಸೊ ಅದನ್ನು ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಬೇಕು. ಈಸಿಯಾಗಿ ಬರುತ್ತೆ, ಐ ಮೀನ್ ಗೊತ್ತಿಲ್ಲ, ಅವ್ರವ್ರಿಗೂ ಬಿಟ್ಟದ್ದು ಅದು, ಅವ್ರವ್ರು ಕ್ರಿಯೇಟಿವ್ ಪಾರ್ಟ್ ಅದು. ದಟ್ ಈಸ್ ದ ಮೇನ್ ಥಿಂಗ್. ಫಸ್ಟ್ ಸ್ಟ್ರಕ್ಚರಲ್ ಆಗಿ ಗ್ರೌಂಡ್ ಪ್ಲ್ಯಾನಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಹೆಂಗೆ ಬರುತ್ತೆ, ಹೆಂಗೆ ಆಗುತ್ತೆ ಅನ್ನೋ. ಈಗ ಮುಂಚೆ ಎಲ್ಲ ಹೆಂಗೇನು ಗೊತ್ತಿಲ್ಲ, ಈಗ ಡ್ರೋನಲ್ಲಿ ಶೂಟ್ ಮಾಡ್ತಾರೆ. ಬೇಸಿಕ್ಕಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾರೆ. ದಟ್ ವಾಸ್ ಅನ್ ಲೇಟರ್ ಪಾರ್ಟ್. ಬಟ್ ಶೂಟ್ ಮಾಡೋ ಟೈಮಲ್ಲಿ ಒಂದು ಜಾಗ್ರಫಿಕಲ್ ಆಗಿ ಇದು ಹೆಂಗಿರುತ್ತೆ. ಆಮೇಲೆ ಬೀದಿಗಳೆಲ್ಲ ಒಂದು ಹಳ್ಳಿ ಕಡೆ ಬೀದಿ ಬೇರೆ ಥರ ಇರುತ್ತೆ, ಒಂದು ಟೌನಲ್ಲಿ ಬೇರೆ ಥರ ಇರುತ್ತೆ, ಸಿಟಿಯಲ್ಲಿ ಬೇರೆ ಥರ ಇರುತ್ತೆ, ಇದೇ ಒಂದು ಕಾಲೋನಿ ಥರ ಇದೆ ಅಲ್ಲಿ ಬೇರೆ ಥರ ಇರುತ್ತೆ. ಇದು ನಾವು ಹೇಳೋದು ಬರೀ ಸೌತ್ ಇಂಡಿಯಾದಲ್ಲಿ ಮಾತ್ರ, ನಮ್ಮ ಇಂಡಿಯಾದಲ್ಲಿ ಮಾತ್ರ. ಅದು ಬಿಟ್ಟು ಬೇರೆ ಬೇರೆ ದೇಶದಲ್ಲೆಲ್ಲ ಬೇರೆ ಬೇರೆ ಥರ ಇರುತ್ತೆ. ಕ್ಲೈಮೇಟ್ ಕಂಡೀಷನ್, ಫಸ್ಟ್ ಆಫ್ ಆಲ್ ಕ್ಲೈಮೇಟ್ ಕಂಡೀಷನ್ಗೆ ಏತ ಥರನೇ ಪೇಂಟ್ ಹೊಡಿತಾರೆ ಅಲ್ವಾ? ದಟ್ ಈಸ್ ದ ಮೇನ್ ಪಾರ್ಟ್. ಯಾಕೆ ಅಂದರೆ ಸನ್ನಿಯಾಗಿದೆಯಾ ಅಂದರೆ ಒಂದು ಕಲರ್ ಯೂಸ್ ಮಾಡ್ತಾರೆ. ಅಂಟಾರ್ಟಿಕಾ ಹಂಗೆಲ್ಲ ಕಲರ್ಸೇ ಬೇರೆ ಥರ ಇರುತ್ತೆ. ಯಾಕೆ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ಲೈಮೇಟ್ ಕಂಡೀಷನ್. ಈ ಪೇಂಟ್ ಫೇಡ್ ಆಗುತ್ತಾ ಇಲ್ವಾ, ಇಲ್ಲ ಇದು ಹೀಟ್ ತಡೀತದ, ಇದು ಅದನ್ನು ಮೀರಿ ಯಾವ ಅಟ್ಮಾಸ್ಫಿಯರಲ್ಲಿ ಈ ಊರಿದೆ. ಸೊ ದಟ್ ಮ್ಯಾಟರ್ಸ್ ಎ ಲಾಟ್. ಅದಕ್ಕೆ ತಕ್ಕನೇ ಅವರು ಕನ್ಸ್ಟ್ರಕ್ಟ್ ಮಾಡಿ ಇಟ್ಟಿರ್ತಾರೆ ಮನೆಗೆಲ್ಲ. ಸೊ ದಿಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಬರೀ ಸೆಟ್ ಆಗೋಕ್ಕೆ ಮುಂಚೆ ವಿ ಹ್ಯಾವ್ ಟು ಸ್ಟಡಿ. ಇದು ಒಂದು ಯೂಶ್ವಲ್ ಫ್ಯಾಕ್ಟರ್ನೇ. ಜಾಸ್ತಿ ಬಂಡೆಗಳಿರೋ ಜಾಗದಲ್ಲಿ ಬಂಡೆ ಎತ್ತನೇ ಮನೆ ಕಟ್ಟಿರ್ತಾರೆ ಅಲ್ವಾ? ದಿಸ್ ಈಸ್ ಹೌ ಜಾಗ್ರಫಿಲಿ ವರ್ಕ್ಸ್. ಸೊ ಅದೇ ಥರ ಕಾಟೇರದಲ್ಲಿ ಫಸ್ಟ್ ವಿ ಪ್ಲ್ಯಾಂಡ್. ನಾವು ಸುಮಾರು ಜಾಗ ನೋಡಿದ್ವಿ. ನಮಗೆ ಒಂದು ಕಾಂಟೋರ್ಸ್ ಲೆವೆಲ್ ಡೌನ್ ಇತ್ತು. ಅಲ್ಲಿ ಒಂದೇ ಒಂದು ಮರ, ಸ್ಟಿಲ್ ರಿಮೆಂಬರ್ ದಟ್. ಆ ಮರ ಹೆಂಗೆ ಅಂದರೆ ಇಟ್ ವಾಸ್ ಒನ್ ಮೋರ್ ದನ್ 50-70 ಇಯರ್ಸ್ ಓಲ್ಡ್ ಮರ. ಅದು ನಾವು ದೇವಸ್ಥಾನದಲ್ಲಿ ಮಾತ್ರನೇ ಅದು ನೋಡೋಕ್ಕಾಗುತ್ತೆ ಅಂಥ ಒಂದು ಮರ ಇತ್ತು ಆ ಜಾಗದಲ್ಲಿ. 4 acres. ಅಲ್ಲೇ ವಿ ಪ್ಲ್ಯಾಂಡ್. ಲೈಕ್ ನಾನು ಇಮಿಡಿಯೇಟಾಗಿ ಹೇಳಿದ್ದೀನಿ, ಸರ್ ಈ ಮರ ದಿಸ್ ವಿಲ್ ಸಪೋರ್ಟ್ ಎ ಲಾಟ್ ಫಾರ್ ದಟ್. ಬಿಕಾಸ್ ಸೆಟ್ ಮಾಡೋ ಟೈಮಲ್ಲಿ ಸುತ್ತಮುತ್ತ ಮರಗೆಲ್ಲ ಇರಲ್ಲ.
ಈಗ ನಾವೆಲ್ಲ ತೆಗೆದುಬಿಟ್ಟು ಸೆಟ್ ಹಾಕ್ತೀವಿ, ದಟ್ ವಿಲ್ ಮೇಕ್ ದ ಸೆಟ್ ವೇಗ್. ಹೌದು. ಒಂಚೂರು ವೇಗ ಆಗುತ್ತೆ, ಎಲಿಮೆಂಟ್ ಬೇಕಲ್ವಾ. ಮನೆ ಕಟ್ತೀವಿ ಅಂದರೆ ಹೊಸ ಮನೆ ಕಟ್ಟಲ್ಲ ನಾವು, ಆಲ್ರೆಡಿ ಸುಮಾರು ವರ್ಷ ಇದು ವಾಸ ಮಾಡಿರೋ ಮನೆ ಕಟ್ತೀವಿ. ಹಂಗೆ ಅಂದ್ರೆ ದರ್ ವಿಲ್ ಬಿ ಒನ್ ಟ್ರೀ ಆರ್ ಸಮಥಿಂಗ್ ಎಲ್ಸ್. ಮನೆ ಮುಂದೆ ಸಣ್ಣ ಪುಟ್ಟ ಗಿಡಗಳೆಲ್ಲ ಇದ್ದೇ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ವಿ ಸ್ಟಾರ್ಟೆಡ್ ದ ವರ್ಕ್. ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಾಂಟೋರ್ಸ್ ಲೆವೆಲ್ ಬೇರೆ ಥರ ಇರುತ್ತೆ, ಫ್ಲ್ಯಾಟ್ ಆಗಿರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನೀರು ಬಿದ್ದ ತಕ್ಷಣ ಹೋಗೋಕ್ಕೆ ಬರೋಕ್ಕೆ. ಬಟ್ ನಾವು ಸಿನಿಮಾ ದಟ್ ವಾಸ್ ಅಲ್ಟಿಮೇಟ್ ಸಿನಿಮಾ. ನಾವು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಅಂದರೆ ಕಾಟೇರ ವಾಸ್ ದಟ್. ಇಲ್ಲ ಇದು ಮತ್ತೇನಂದರೆ ಇವನ್ ದರ್ಶನ್ ಸರ್ ಕೂಡ ಕ್ಯಾಮ್ರಾ ಸ್ಟೆಂಟಾಗಿ ಇಂಡಸ್ಟ್ರಿಗೆ ಬಂದಂಥವ್ರು. ಅವರು ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಆರ್ಟ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲವನ್ನು ತುಂಬ ಪ್ರೀತಿಸೋರು ಅಂಥವ್ರು, ಗೌರವಿಸುವಂಥವ್ರು. ಈ ಸೆಟ್ಟು, ಈ ಕಾಟೇರ ಇದ್ರ ಮಧ್ಯೆ ಈ ಸೆಟ್ ಬಗ್ಗೆ ಏನಾದರೂ ದರ್ಶನ್ ಸರ್ದು ನಿಮ್ಮದು ಕನ್ವರ್ಸೇಷನ್ ಆಗ್ತಾ ಇತ್ತಾ ಫಾರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್? ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಡೇ ಫಸ್ಟ್ ಹೆಂಗೆ ಅಂದರೆ ನಾವು ಆ ಕುಲುಮೆ ಸೆಟ್ ಹಾಕಿದ್ವಿ. ದಟ್ ವಾಸ್ ದ ಫಸ್ಟ್ ಟೈಮ್. ನನಗೂ ಒಂಚೂರು ಎಕ್ಸೈಟ್ ಆಯಿತು. ಅಲ್ಲ, ನಿಮ್ಮ ಕಣ್ಣಲ್ಲೇ ಒಂದು ಎಮೋಷನ್ ಇದೆ ಅಂದರೆ ಒಳ್ಳೆಯ ಸಿನಿಮಾಗಳು, ಒಳ್ಳೆಯ ವ್ಯಕ್ತಿ. ಅಪ್ಪು ಸರ್ದಾಗೂ ನಿಮ್ಮ ಕಣ್ಣಲ್ಲಿ ಎಮೋಷನ್ ಇತ್ತು, ಕಾಟೇರ ಅಂದಾಗ ನಿಮ್ಮ ಕಣ್ಣಲ್ಲಿ ಎಮೋಷನ್ ಇತ್ತು, ಅದಕ್ಕೋಸ್ಕರ ಕೇಳಿದೆ. ಫಸ್ಟ್ ಟೈಮ್ ಈ ಎಂಟರ್ಡ್ ಇಂಟು ದ ಸೆಟ್ ಆ್ಯಂಡ್ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಇಟ್ಟಿದ್ದಾರೆ ತರುಣ್ ಸರ್, ಇವರೇ ಡೈರೆಕ್ಟರ್. ನೋಡಮ್ಮ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆ ಗೆಸ್ಟರ್ ಅಲ್ವಾ, ಹೆಂಗೆ ಹೇಳೋದು, ಅನ್ಎಕ್ಸ್ಪ್ಲೈನಬಲ್ ಅದೆಲ್ಲ. ಅದೊಂದು ದೆನ್ ಆಫ್ಟರ್ ಶೂಟ್ ಟೈಮಲ್ಲಿ ವಿಶ್ ಮಾಡಿದ ತಕ್ಷಣ ವಿಶ್ ಮಾಡೋದು, ಹೋಗೋದು ಬಂದು. ಅದು ಬಿಟ್ಟು ಸರ್ ಹತ್ರ ಮಾತಾಡೋಕೆ ನಮ್ಗೆ ಏನು ಅವಕಾಶ ಇಲ್ಲ, ಸಮಸ್ಯೆಗಳೇನಿಲ್ಲ. ಅದು ಒಂದು ಜನರಲಾಗಿ ಒಂದು ಈವನ್ ಅಪ್ಪು ಸರ್ ಆಗಲಿ, ಗಣೇಶ್ ಸರ್ ಆಗಲಿ, ಯಶ್ ಸರ್ ಆಗಲಿ, ಎಲ್ಲರೂ ಜಸ್ಟ್ ಆನ್ ಸ್ಪಾಟಲ್ಲಿ ಅದನ್ನು ಡೈರೆಕ್ಟ್ರಾಗಿ ಕೆಲಸ ಮಾಡೋ ಟೈಮು ವಿಲ್ ವಿಶ್ ಅಷ್ಟೇ. ಹಂಗೆ ಆ ಥರ ರ್ಯಾಪಣ ಐತೆ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದೊಂದು. ಏಕೆಂದರೆ ಬಿಗ್ ನೇಮ್ ಇನ್ ಇಂಡಸ್ಟ್ರಿ ಅಲ್ವಾ. ಹೌದು. ಸೊ ಅವಾಗ ಖಂಡಿತ ಎಲ್ಲರೂ ನೋಡ್ತಾರೆ ಸರ್, ಎಲ್ಲರೂ ನಮ್ಗೆ ಹೆಂಗೆ. ಹೌದು. ಸೊ ಅದರಲ್ಲಿ ನಾವು ಒಂದು ಚೀಫ್ ಟೆಕ್ನಿಷಿಯನ್ ಆಗಿ ಇದ್ವಿ. ಆಮೇಲೆ ರಾಕ್ಲೈನ್ ಸರ್ ಆ ಪ್ರೊಡಕ್ಷನ್, ತರುಣ್ ಸರ್ದು, ಸುಧಾಕರ್ ಸರ್ ಸಿನಿಮಾಟೋಗ್ರಾಫರ್ ಸುಧಾಕರ್ ಸರ್ ಎಲ್ಲ ರ್ಯಾಪ್ ಇತ್ತು. ಅವಾಗವಾಗ ಹೀಟ್ ಡಿಸ್ಕಷನ್ ಇರ್ತದೆ. ದಟ್ ಈಸ್ ಓನ್ಲಿ ಫಾರ್ ಸಿನಿಮಾನೇ. ಅದು ಸಿನಿಮಾ ಚೆನ್ನಾಗಿ ಬರಬೇಕು ಇತ್ತು. ಅದು ನಿಮ್ಗೆ ಸ್ಕ್ರೀನಲ್ಲಿ ನೋಡಿರ್ತೀರಾ. ಮೇಲಾಗಿ ಗುಣ ಅವರು ಇಲ್ಲಿ ತನಕ ಮಾಡಿದಂತಹ 10-12 ಸಿನಿಮಾಗಳಲ್ಲಿ ಈಗ ತುಂಬ ಮೇಜರ್ ದೊಡ್ಡ ಮಟ್ಟಕ್ಕೆ ಟಾಕ್ ಆಗ್ತಾ ಇರೋದು ವಿಜಯ್ ಸರ್ ಅವರ ಭೀಮಾ ಅಂತ. ತುಂಬ ಜನ ಅಂತಾರೆ ಸರ್ ಇದಕ್ಕೆ ಸೆಟ್ ಹಾಕಲಿಲ್ಲ, ನಾವು ಡಿಸೈನ್ಸ್ ಮಾಡಲಿಲ್ಲ. ಬಟ್ ಆ ಲೈವ್ ಕ್ಯಾಪ್ಚರ್ ಅನ್ನೋದು ಕೂಡ ದೊಡ್ಡ ಮಟ್ಟದ ಚಾಲೆಂಜಿಂಗ್ ಆಗಿರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅದ್ರದ್ದು ಒಂದಷ್ಟು ಶೇರ್ ಮಾಡಿ ನನಗೆ. ಈಗ ಸುಮಾರು ಎಲ್ಲ ಒಳ್ಳೆ ಸ್ಟಾರ್ಸ್ ಜೊತೆ ಸಿನಿಮಾ ಮಾಡಿ, ಈಗ ವಿಜಯ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ವಿಜಯ್ ಸರ್ನ ಕಾಲ್ ಮಾಡಿ ಈ ಥರ ಮಾತಾಡೋ ಟೈಮಲ್ಲಿ ಯಾರು ಡಿರೆಕ್ಟರ್ನ ನಾನು ಕೇಳಿದ್ದೀನಿ, ಯಾರೂ ಹೇಳೇ ಇಲ್ಲ. ದಟ್ ವಾಸ್ ಎ ಬಿಗ್ ಸರ್ಪ್ರೈಸ್. ಆಮೇಲೆ ಫೋನ್ ನಂಬರ್ ಕೊಟ್ಟಾರೆ, ಈ ಕಾಲ್ಡ್ ಮೀ. ತಮಿಳಿನಲ್ಲಿ ಮಾತಾಡಿದ್ದಾರೆ ಸರ್, ಪರವಾಗಿಲ್ಲ ಸರ್, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದೆ. ಓಕೆ, ಹಂಗೆ ಸೂಪರಪ್ಪ, ಹಂಗೆ ಏನಿದೆ ಸ್ಟಾರ್ಟ್. ಐ ವೆಂಟ್ ಆ್ಯಂಡ್ ಮೆಟ್ ಹಿಮ್. ನನಗೆ ಅಲ್ಲಿ ತನಕ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ದಿಸ್ ಇಸ್ ನಾಟ್ ಫಾರ್ ಏನೋ ಸ್ಕ್ರೀನ್ ಪ್ರೆಸೆನ್ಸ್ಗೋಸ್ಕರ ಹೇಳಿಲ್ಲ. ಯಾರು ಹೇಳೇ ಇಲ್ಲ. ಅಡ್ರೆಸ್ ಕೊಟ್ಟು ಇಲ್ಲಿ ಬಂದ್ಬಿಡಪ್ಪ ಹಂಗೇನು ಹೇಳಿದ್ದಾರೆ. ಹೋದಾದ್ಮೇಲೆ ಸ್ಕ್ರೀನಲ್ಲಿ ನೋಡೋ ಟೈಮಲ್ಲೂ ಇನ್ ಪರ್ಸನ್ ಆಗಿ ನೋಡೋಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತಲ್ವ. ಸರ್ ನೀವು ಬನ್ನಿ ನಾನೇ ಸರ್ ಗೊತ್ತು, ನನಗೊಂದು ಡೌಟ್ ಇತ್ತು. ಡೌಟ್ಲಲ್ಲ ನಾನೇನು. ಸೊ ಈ ನರೇಟೆಡ್ ದ ಸ್ಕ್ರಿಪ್ಟ್. ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಚಾಲೆಂಜ್ ಇರುತ್ತೆ. ಇದರಲ್ಲಿ ಏನು ಚಾಲೆಂಜ್ ಅಂದರೆ, ನಾನು ಒಂದು ಆಲ್ಮೋಸ್ಟ್ ಸಿನಿಮಾ ನಡೆಯೋದು ಲೈವ್ ಲೊಕೇಶನಲ್ಲಿ, ಬಟ್ ಸೆಟ್ಸ್ ಇದೆ. ಆ ಸೆಟ್ಸ್ ಹೆಂಗಿರ್ಬೇಕಂದ್ರೆ ಜನಕ್ಕೆ ಒಂದು ಟ್ರಾವೆಲ್ ಬರುತ್ತೆ. ಇಲ್ಲಿಂದ ಸೆಟ್ಸ್ ಒಳಗಡೆ ಹೋಗ್ತೀವಿ ಅಂದ್ರೆ ಆ ಟ್ರಾವೆಲಿಂದ ಆ ಜರ್ನಿ ಕಂಟಿನ್ಯೂ ಆಗಬೇಕು, ಕಟ್ಟಾಗಬಾರ್ದು. ಆ ಫ್ರೇಮಲ್ಲಿ ಸಿನಿಮಾದಲ್ಲಿ ನೋಡೋ ಟೈಮಲ್ಲಿ ಈ ಸೆಟ್ ಒಳಗಡೆ ಹೋಗಿದ್ದಾರೆ ಹಂಗೇನು ಅನಿಸ್ಬಾರ್ದು. ದಿಸ್ ಈಸ್ ವಾಟ್ ದ ಥಿಂಗ್. ಇದನ್ನ ನೀವು ಹೆಂಗೆ ಓವರ್ಕಮ್ ಮಾಡ್ತೀರೋ ಮಾಡ್ಕೊಳ್ಳಿ. ವಾಟ್ ಆರ್ ದ ಥಿಂಗ್, ಪ್ರೊಡಕ್ಷನ್ ಸೆಟ್ಸ್ ಹಾಕೋ ಟೈಮಲ್ಲಿ ಪ್ರೊಡಕ್ಷನಲ್ಲಿ
ಕೇಳಿ ದೇ ವಿಲ್ ಪ್ರೊವೈಡ್ ಇಟ್. ಒಳ್ಳೆ ಪ್ರೊಡಕ್ಷನ್ ಅವರಾದ್ರೆ ನಾನು ಹೇಳಿದ್ದೀನಿ, ಕೆಲಸಕ್ಕೆ ಏನು ಬೇಕು ಅದನ್ನು ಮಿಕ್ಕಿದ ವಿಚಾರಗಲ್ಲ, ದೆನ್ ಕೀಪ್ ಇಟ್ ಅಸೈಡ್, ವಿಲ್ ಟಾಕ್ ಇಟ್ ಲೇಟರ್. ಆ ರೀತಿಯಲ್ಲೇ ಪ್ರೊಡಕ್ಷನಲ್ಲಿ ಸೂಪರಾಗಿ ಮಾಡಿಕೊಟ್ಟಾರೆ. ಒಂದು ಒಳ್ಳೆ ಮೆಸೇಜ್ ಇದೆ ಆ ಸಿನಿಮಾದಲ್ಲಿ. ಯಾವ ಮೆಸೇಜ್ ಅಂದರೆ ಇಟ್ಸ್ ಫಾರ್ ಅನ್ ಯೂತ್, ಇಟ್ಸ್ ಆಲ್ ಅಬೌಟ್ ಯೂತ್, ಅವ್ರ ಲೈಫ್ ಹೆಂಗಿದೆ, ಅದರಲ್ಲಿ ಇರೋ ಒಳ್ಳೆಯದು ಕೆಟ್ಟದ್ದು ಅದೆಲ್ಲ ಎತ್ತು ತೋರಿಸೋದು. ಅಂಥ ಸಿನಿಮಾದಲ್ಲಿ ಕೆಲಸ ಮಾಡೋದು ನನಗೆ ಇಷ್ಟ ಆಯಿತು. ಬಿಕಾಸ್ ಸರ್ ವಾಸ್ ಅನ್ ಹೀರೋ ಕಮ್ ಡಿರೆಕ್ಟರ್, ಲಾಟ್ ಆಫ್ ಪ್ರೆಷರ್ಸ್ ಇತ್ತು. ನನ್ನ ಪಾರ್ಟ್ ಬರೋ ಟೈಮಲ್ಲಿ ಅವ್ರೇನು ಅದೇ ಸೇಮ್ ಜರ್ನಿ ಕಂಟಿನ್ಯೂಡ್, ಯಾವುದೂ ಡಿಸ್ಟರ್ಬ್ ಮಾಡಲ್ಲ ಜಾಸ್ತಿ. ಅವ್ರಿಗೆ ಬಿಟ್ಟದ್ದು, ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ, ಹಂಗೆ ನಾ ಲಿಬರ್ಟಿ ಕೊಟ್ಟಾರೆ. ಸ್ಟಿಲ್ ಈವನ್ ಹೇಗೆ ಅಂದರೆ ಅವ್ರ ಸೆಟ್ಟು ಒಳಗಡೆ ಬಂದ ತಕ್ಷಣ ಒಂದು ಫೈರ್ ಇರುತ್ತೆ, ಸೀರಿಯಸ್ ಆಗಿರುತ್ತೆ. ಅದೇ ನಾನು ರೀಚ್ ಮಾಡಿದ್ದೀನಿ, ಫಸ್ಟೆಲ್ಲ ಮಾತಾಡಿದ್ದೀನಿ, ಹೋಗ್ತಾ ಹೋಗ್ತಾ ವಿಶ್ ಮಾಡಿಬಿಟ್ಟು ಸೈಡಲ್ಲಿ ಬಂದುಬಿಡ್ತೀನಿ. ಯಾಕೆ ಅಂದರೆ ಯು ವಿಲ್ ಬಿ ಇನ್ ಟು ದಟ್ ಮೂಡ್ ಲಿಟ್ರಲಿ. ಅಲ್ಲ ಜಾಸ್ತಿ ಸ್ಪಾಟಲ್ಲಿ ಮಾತಾಡೋಕ್ಕಾಗಲ್ಲ, ಶೂಟಿಂಗ್ ಆದಮೇಲೆ ಬೇಕಾದ್ರೆ ಮಾತಾಡ್ಬೋದು. ಶೂಟಿಂಗ್ ಟೈಮಲ್ಲಿ ಡಿರೆಕ್ಟರ್ ಕಮ್ ಹೀರೋ ಅಲ್ವಾ, ಈ ಕ್ಯಾರೀಸ್ ದಟ್ ರೋಲ್, ಆ ಬರ್ಡನ್ ಇದೆ ಎಲ್ಲ ರೀತಿಯಲ್ಲಿ. ಸೊ ಆ ಫೈರ್ ಇರೋ ಟೈಮಲ್ಲಿ ನಾನೇ ಆಟೋಮೆಟಿಕ್ಕಾಗಿ ಬೇಡ ಓಕೆ ನಾವು ನಮ್ಮ ಕೆಲಸ ಮಾಡೋಣ, ಮುಗಿದಾದಮೇಲೆ ಏನೋ ಡೌಟ್ಸ್ ಇದೆಯಾ ಕೇಳಿಸ್ಕೊಳ್ಳೋಣ ನಾನು. ಒಳ್ಳೆ ರೀತಿಯಲ್ಲಿ ಬಂದಿದೆ ಆ ಸಿನಿಮಾನು. ಶಿವಸೇನಾ ಕ್ಯಾಮ್ರಾಮನ್ DOP ಇದ್ದಾರೆ. ಇದಲ್ಲದೆ ಅವ್ರು ಶೂಟ್ ಮಾಡಿರೋದು ಹೆಂಗೆ ಅಂದರೆ ಸರ್ ಏನು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಒಂದು ಲೈವ್ಲಿ ಸಿನಿಮಾ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇಟ್ ಸ್ಟಾರ್ಟೆಡ್ ಫ್ರಮ್ ಒಂದು ಸ್ಕ್ರ್ಯಾಚ್ಲೆಂದು ಒಂದು ಸ್ಲಮ್ ಏರಿಯಲ್ಲಿ, ಅದು ಹಂಗೆ ಹೇಳ್ಬಾರ್ದು. ಒಂದು ಬೌಂಡ್ರಿ ಕೆಳಗಡೆ ಇರ್ತಾರಲ್ವ, ಅವರಿಂದ ಹೋಗೋದು ಸಿನಿಮಾ. ಬಿಕಾಸ್ ಅವ್ರನ್ನೇ ಈಗ ಎಲ್ಲ ಕಡೆನೂ ಕೆಲಸ ಮಾಡೋದು ಅವರೇ. ಸೊ ರಿಯಲ್ ಲೈಫ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಓನ್ಲಿ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಅದನ್ನು ಆಲ್ಮೋಸ್ಟ್ ಡನ್, ನೆಕ್ಸ್ಟ್ ಮಂತ್ ರಿಲೀಸ್ ರೆಡಿ ಇದೆ. ಸರ್, ಮೇಲಾಗಿ ಸಿನಿಮಾದ ಟಾಕಿ ಪೋರ್ಷನಲ್ಲಿ ಬರುವಂತಹ ಒಂದು ಸೆಟ್ಗೂ ಸಾಂಗ್ಸಲ್ಲಿ ಬರುವಂತಹ ಸೆಟ್ಗೂ ಆ ಒಂದು ಸಣ್ಣ ಲೇಯರ್ ಆಫ್ ಚಾಲೆಂಜಸ್ ಇರುತ್ತೆ ಅನ್ನೋದು ಸತ್ಯನೋ. ಇಲ್ಲಿ ಬ್ಯಾಡ್ ಬಾಯ್ ಸಾಂಗ್ ಆಯಿತು ಅಥವಾ ಲವ್ ಯು ಕಣೆ ಸಾಂಗು, ರೊಮ್ಯಾಂಟಿಕ್ ಸಾಂಗನ್ನು ಎಷ್ಟು ಕಲರ್ಫುಲ್ಲಾಗಿ ಮಾಡ್ತಾ ಮಧ್ಯೆ ಮಧ್ಯೆ ಆ ಒಂದಷ್ಟು ಲೇಯರ್ಗಳು ಓಪನ್ ಆಗ್ತವೆ. ಆ ಲಿರಿಕಲ್ ವಿಡಿಯೋದಲ್ಲಿ ಅಷ್ಟು ಕಾಣಿಸಿಲ್ಲ, ಬಟ್ ನಮಗೆ ಗುರು ಲವ್ ಯು ಕಣೆ ಸಾಂಗು ಇಷ್ಟು ಚೆನ್ನಾಗಿರುತ್ತೆ ಅನ್ನೋಂಥ ಫೀಲಲ್ಲಿ ಜನ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಈ ಕನೆಕ್ಟಿವಿಟಿನ ಹೇಗೆ ಫೀಲ್ ಮಾಡ್ತಾ ಹೋಗ್ತೀರಿ? ಅಂದರೆ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಸಾಂಗಿಗೆ? ಕನೆಕ್ಟ್ ಆಗ್ತದೆ ಅಂದರೆ ಫಸ್ಟ್ ನಾವು ಕನೆಕ್ಟ್ ಆಗಬೇಕು. ಜನರಲ್ ಆಗಿ ಕಂಟೆಂಟ್ ಹೇಳ್ತಾರೆ, ಇಟ್ಸ್ ಆನ್ ರೊಮ್ಯಾಂಟಿಕ್ ಸಾಂಗ್. ಸೊ ಇದನ್ನು ಫಸ್ಟ್ ನಾವು ಥಿಂಕ್ ಮಾಡಬೇಕು. ಜನರಲಿ ವಿ ವಿಲ್ ಆಲ್ಸೋ ಲೈಕ್ ಹ್ಯಾವ್ ಸಮ್ ಎಮೋಷನ್ಸ್ ರೈಟ್, ಎಲ್ಲರಿಗೂ. ಫಾರ್ ಆರ್ಟ್ ಡೈರೆಕ್ಟರ್ ಆಗಿ, ಪ್ರೊಡಕ್ಷನ್ ಡಿಸೈನರ್ ಆಗಿ ನಮಗೊಂದು ವಿಚಾರ ಇರುತ್ತೆ. ಎಲ್ಲನೂ ಅಪ್ಲೈ ಮಾಡೋಕ್ಕಾಗಲ್ಲ, ದಟ್ ಈಸ್ ನಾಟ್ ಪಾಸಿಬಲ್. ಬಟ್ ಸ್ಟಿಲ್ ಈ ಸಿನಿಮಾ ಟಾಕಿ ಪೋರ್ಷನ್ ಅದಲ್ವಾ, ದಟ್ ವಾಸ್ ಡಿಫ್ರೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ದಟ್ ಈ ಸಾಂಗ್ ಪೋರ್ಷನ್ ಅದಲ್ವ, ಒಂಚೂರು ಸಿನಿಮಾಟಿಕ್ ಲಿಬರ್ಟಿ ತೊಗೊಂಡಿದ್ದೀವಿ ನಾವು. ತೊಗೊಂಡದಾದ್ಮೇಲೂ ತುಂಬ ಕಲರ್ಫುಲ್ಲಾಗಿ ಮಾಡೋದಂಥ ಆ ಸೀಕ್ವೆನ್ಸ್ ಇಲ್ಲ. ಆ ರೊಮ್ಯಾಂಟಿಕ್ ಸಾಂಗ್ ಹಂಗಿಲ್ಲ. ಇಟ್ ಹ್ಯಾಪನ್ಸ್ ಬಿಟ್ವೀನ್ ಟು ಪೀಪಲ್ ರೈಟ್. ಅದನ್ನು ನಾವು ಓಪನ್ ಅಪ್ ಮಾಡಬಾರ್ದು. ಸೇಮ್ ಆಸ್ ಲೈಕ್ ವಾಟ್ ಯು ಸೆಡ್, ನಾವು ಏನು ಮಾಡ್ತೀವೋ ಬ್ಯಾಕ್ಗ್ರೌಂಡಲ್ಲಿ ಅದು ಫೋರ್ಗ್ರೌಂಡಲ್ಲಿ ಇರೋ ಎರಡು ಪೀಪಲ್ ಎಮೋಷನ್ನ ಹಾಳು ಮಾಡಬಾರ್ದು. ಸೊ ಇನ್ ದ್ಯಾಟ್ ವೇ ವಿ ಡಿಸೈನ್ಡ್ ಸಮಥಿಂಗ್. ಸಣ್ಣ ಪಟ್ಟದ್ದು ಒಂದು 6-7-8 ಸೆಟ್ಸ್ ಹಾಕ್ತೀವಿ. 8 ಸೆಟ್ಸ್ ಹೆಂಗಿದೆ ಅಂದರೆ ಲಿರಿಕ್ ಜನ ಇದ್ದಾರಲ್ವ, ಅವ್ರು ಕೇಳೋ ಟೈಮಲ್ಲಿ ನಾವು ಏನಾದರೂ ಒಂದು ಮಾಡಿ ಅದನ್ನು ಡಿಸ್ಟರ್ಬ್ ಮಾಡ್ಬೋದು. ಆಮೇಲೆ ಇಬ್ರಿಗೂ ನಡೆಯೋ ಲವ್ ಇದಲ್ವ, ಅದು ಜನಕ್ಕೆ ಕನೆಕ್ಟ್ ಆಗಬೇಕು. ಆ ರೀತಿಯಲ್ಲೇ ಮಾಡಿದೆ. ಆ ರೀತಿಯಲ್ಲಿ ನಾವು ಡ್ಯಾನ್ಸ್ ಕೊರಿಯೋಗ್ರಾಫರ್ ಧನಂಜಯ್ ಅವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಕೆಲವು ಇಂಪುಟ್ಸ್ ಎಲ್ಲ ಅವ್ರ ಕಡೆಯಿಂದನೂ ಬಂದಿದೆ. ಬಟ್ ನಾವು ನಮ್ಮ ಸ್ಟೈಲಲ್ಲಿ ಅದನ್ನು ಅಪ್ಲೈ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಬಟ್ ಫುಲ್ ಫಿಲ್ಮ್ ನಿಮ್ಮ ಜೊತೆ ನಾನು ನೋಡಬೇಕನ್ನು ಕೂತಿದ್ದೀನಿ. ಟಾಕಿ ಪೋರ್ಷನ್ ಸೆಟ್ಸ್ ಎಲ್ಲ ಅದನ್ನು ನೋಡ್ತೀರಾ ಫಿಲ್ಮ್ ಬಂದಾದ್ಮೇಲೆ. ಅದಕ್ಕೂ ಒಂದು ಸಣ್ಣ ಪುಟ್ಟ ಚಾಲೆಂಜ್ ಇತ್ತು. ಸರಿ, ಜಾಸ್ತಿನೇ ಇತ್ತು, ಜಾಸ್ತಿನೇ. ಏನಂದರೆ ಇಟ್ಸ್ ಲೈಕ್ ಎಲ್ಲ ಅಲ್ಲಲ್ಲಿ ಲೈವ್ ಲೊಕೇಶನ್ಲ್ಲ ಶೂಟ್ ಮಾಡಿಕೊಂಡು ಒಳಗಡೆ ಬರೋ ಟೈಮಲ್ಲಿ ಒಂಚೂರು ಅದು ಕಾಣಿಸ್ಬಾರ್ದು. ಮೇಜರ್ ಪಾರ್ಟ್ ಆಫ್ ಸೀನ್ಸ್ ಹ್ಯಾಪನ್ಸ್ ದ್ಯಾರ್ ಇನ್ ದ ಸೆಟ್ಸ್. ಬೇರೆ ಬೇರೆ ಸೆಟ್ಸಲ್ಲಿ ನಡೀತಿದೆ. ಯಾವ ಸೆಟ್ಟನ್ನು ಈ ರಿಯಾಲಿಟಿನಿ ತಾಂಡಿ ಹೋಗಬಾರ್ದು.
ಸಿನಿಮಾ ಮಾಡೇ ಮಾಡ್ತೀವಿ, ಸೆಟ್ ಹಾಕ್ತೀವಿ. ಬಟ್ ಈ ರಿಯಾಲಿಟಿಗೆ ಮೀರಿ ಈ ಕಡೆನೂ ಹೋಗ್ಬಾರ್ದು, ಆ ಕಡೆನೂ ಹೋಗ್ಬಾರ್ದು. ಸೊ ಅದರಲ್ಲಿ ಸುಮಾರು ಹೋಮ್ವರ್ಕ್ ಮಾಡಿದ್ವಿ. ಅದು ನಾವು ಫುಲ್ ಓಪನ್ ಮಾಡಿ ಹೇಳೋಕ್ಕಾಗಲ್ಲ. ಜೊತೆಯಲ್ಲಿ ಇರೋ ಸಣ್ಣ ಪುಟ್ಟ ಸ್ಟಾಫ್ಸ್ ಎಲ್ಲ ಇದ್ದಾರಲ್ವ, ಸಪೋರ್ಟಿಂಗ್ ಸ್ಟಾಫ್ಸ್, ಅವ್ರ ಕಡೆಯಿಂದ ನಾನು ಇನ್ಪುಟ್ಸ್ ತೊಗೊಂಡೆ. ಯಾಕೆಂದರೆ ಸುಮ್ಮನೆ ಎಲ್ಲ ನಾವೇ ಮಾಡಿದ್ದೀವಿ ಅಂದರೆ ನಾನು ಹೇಳೋಕ್ಕೆ ಆಗಲ್ಲ. ಬಿಕಾಸ್ ನಮ್ಮ ಅಸೋಸಿಯೇಟ್ಸ್ ಅವ್ರ ಜೊತೆ ಹೇಳೋರು ಖಂಡಿತ ಇದ್ದೇ ಇರುತ್ತೆ. ಅವ್ನು ಮಾಡೋ ಕೆಲಸ ಅವ್ನ ಮೈಂಡಲ್ಲಿ ನಾವು ಫಸ್ಟು ಹೇಳ್ಕೊಡ್ಬೇಕು. ಮಗ ಹಿಂಗಿಲ್ಲ, ಹಿಂಗಿದೆ. ನಾನು ಮ್ಯಾಕ್ಸಿಮಮ್ ಕಥೆನ ಹೇಳ್ತೀನಿ ನನ್ನ ಅಸಿಸ್ಟೆಂಟ್ ಹತ್ರ. ಇನ್ ಡೆಪ್ತಾಗಿ ಅಸಿಸ್ಟೆಂಟ್ ಅಸೋಸಿಯೇಟ್ ಬಿಟ್ಟು ಮಿಕ್ಕಿದವರು ಸ್ಪಾಟ್ ಬಾಯ್ಸ್ ಎಲ್ಲ ಇದ್ದಾರೆ, ಅವರಾದ್ರೆ ನಾನು ಹೇಳ್ತೀನಿ. ನಾನು ಹೇಳಿ ಮಾಡಬೇಕು ಯಾವುದಲ್ಲ. ಬಿ ಅಲರ್ಟ್. ನಿಮ್ಮ ಕಡೆ ನೀವು ನೋಡಿರ್ತೀರ, ಆ ಇನ್ಪುಟ್ಸ್ಲ ಕೊಡಿ ನನಗೆ. ಬಿಕಾಸ್ ಈ ಕಲ್ಚರ್ನೇ ಬೇರೆ ಎಂಟೈರ್ಲಿ. ಸೊ ಅದನ್ನು ನಾನು ತೊಗೊಳ್ತೀನಿ. ಚೆನ್ನಾಗಿದೆ ಅಂದರೆ ಖಂಡಿತ ತೊಗೊಳ್ತೀನಿ ನಾನು. ಅದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಹೇಳ್ತಾರೋ ಹೇಳೋರು ನನಗೆ ಗೊತ್ತಿಲ್ಲ. ಬಟ್ ನಾನು ಮ್ಯಾಕ್ಸಿಮಮ್ ಹೆಲ್ಪರ್ಸ್ ಹತ್ರನೂ ಕೂಡ ನಿಮ್ಮೂರಲ್ಲಿ ಏನಾದರೂ ಒಂದು ಇದೆಯಾ, ನೀವು ನೋಡಿರ್ತೀರಲ್ವ, ಅದೆಲ್ಲ ಹೇಳಿ. ಮೇ ಬಿ ಅದು ನನಗೆ ಎಲ್ಲಾದರೂ ಒಂದು ರೀತಿಯಲ್ಲಿ ಸಪೋರ್ಟ್ ಆಗುತ್ತೆ. ಆ ರೀತಿಯಲ್ಲಿ ಇದನ್ನು ಸಪೋರ್ಟ್ ಆಗಿದೆ. ಏನೋ ಅವರವರು ಮನೆಯಲ್ಲಿ ಸರ್ ನನ್ನ ಮನೆ ಹತ್ರ ಹಿಂಗೆಲ್ಲ ಇತ್ತು, ಹಂಗೆಲ್ಲ ಹಂಗೆಲ್ಲ ಹೇಳಿದ್ದಾರೆ. ಸೊ ಅದೆಲ್ಲ ನೋಟ್ ಮಾಡಿಕೊಂಡು ವರ್ಕ್ ಮಾಡೋದು. ಸೊ ಅದನ್ನು ನೀವು ಸ್ಕ್ರೀನಲ್ಲಿ ನೋಡ್ತೀರಾ. ವಿಜಯ್ ಸರ್ ವಾಸ್ ಹ್ಯಾಪಿ ಆ್ಯಂಡ್ ದ ಪ್ರೊಡಕ್ಷನ್ ಟೀಮ್ ವಾಸ್ ಆಲ್ಸೋ ಹ್ಯಾಪಿ ವಿತ್ ದ ವೇ ವಾಟ್ ವಿ ವರ್ಕ್. ಭೀಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್ ಸರ್ ನಾನು ಬೇರೆ ಥರ ಎಲ್ಲ ನೋಡಿರ್ತಾರೆ. ನಾನು ತುಂಬ ಹತ್ರ ಏನೋ ಕ್ಲೋಸ್ ಆಗಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಮಾತಾಡಲೇಬೇಕಲ್ವಾ. ಇಲ್ ಬಿ ವೆರಿ ಪ್ರಿಸೈಸ್ ಆಗಿ ನನಗೆ ಹಿಂಗೆ ಬೇಕಂದ್ರೆ ಬೇಕು. ಐ ಡೋಂಟ್ ನೋ ವಾಟ್ ವಿಲ್ ಡು. ಪ್ರೊಡಕ್ಷನ್ ಸ್ಟೈಲಿಂದ ನಾನು ಸಪೋರ್ಟ್ ಕೊಡೋಕ್ಕೆ ಕೇಳ್ತೀನಿ. ಬಟ್ ಅದನ್ನು ಕ್ರಿಯೇಟಿವ್ ಆಗಿ ನೀವು ಅಚೀವ್ ಮಾಡಿ ಕೊಡೋದು ದಟ್ ಈಸ್ ವೈ ಯು ಆರ್ ಹಿಯರ್. ಆ ಪಾಯಿಂಟ್ ಇದಲ್ವಾ, ಆ ಪಾಯಿಂಟ್ ದಟ್ ಮೇಡ್ ಮಿ ಟು ವರ್ಕ್ ಎ ಲಾಟ್. ಅಲ್ಲ, ಜೊತೆಗಿಲ್ಲಿ ವಿಜಯ್ ಸರ್ದೊಂದು ಜರ್ನಿ ನೋಡಿದಾಗ ಅವರು ಸ್ಟ್ರೇಟ್ ಅವೇ ಒಂದೇ ಸಾರಿ ಸ್ಟಾರ್ ಆದಂಥವರಲ್ಲ. ಸಣ್ಣ ಪಾತ್ರ ಮಾಡ್ಕೊಂಡು ಬಂದರು. ಕೊನೆಗೆ ದುನಿಯಾ ಅನ್ನೋಂಥ ಸಿನಿಮಾದ ಮೂಲಕ ವಿಜಯ್ ಅವರು ವಿಜಯ್ ಆದರು. ಸಲಗಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಲಗಾ ಡೈರೆಕ್ಟರ್ ಆದರು. ಈ ವಿಜಯ್ ಸರ್ ಜರ್ನಿನ ನೋಡಿದಾಗ ಸರ್, ಓಕೆ ಗುರು, ಈ ಥರದ ಸಿನಿಮಾ ಮಾಡೋಕ್ಕೆ ಹೊರಟಾಗ ಒಂದು ದೊಡ್ಡ ಪೊಟೆನ್ಷಿಯಲ್ ಬೇಕು. ಆ ಪೊಟೆನ್ಷಿಯಲ್ ಸರ್ ಥರ ಇದೆ, ನೀವಂದ್ರೆ ಫೈರ್ ಇದೆ ಅಂತಂದ್ರಿ. ಈ ಥರದ ಸಬ್ಜೆಕ್ಟ್ನ ಸರ್ ಯೂಶಲಿ ಎಲ್ಲ ಡೈರೆಕ್ಟ್ಗಳು ಟಚ್ ಮಾಡೋಕ್ಕಾಗಲ್ಲ. ಅದು ವಿಜಯ್ ಸರ್ ಅಂತವ್ರು ಮಾತ್ರ ತೊಗೋತಾರೆ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಇದಕ್ಕೆ ನೀವೇನು ಹೇಳ್ತೀರಿ? ವಿಜಯ್ ಸರ್ ಅದನ್ನೇ ಅವರು ಇಳಿದು ನೋಡಿರು ಸುತ್ತಮುತ್ತ ಏನಿದೆ. ಬಟ್ ಈ ನೋಸ್ ಆಲ್ ದ ಥಿಂಗ್. ಅದೇ ನೀವು ಹೇಳೋ ಥರ ಫ್ರಮ್ ಸ್ಟಂಟ್ಮೆನ್ ಆಗಿ ಹಂಗೆ. ಸೊ ಆ ಕಷ್ಟ ಎಲ್ಲ ಇವ್ರಿಗೆ ಗೊತ್ತು. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಈಸಿ ಇದೆ ಅಲ್ವಾ. ಈ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್. ಬೆಳೆದಿರೋದೇ ಹಂಗೆ. ಸೊ ಹಂಗೆ ಇದು ಹೆಂಗೆ ನನಗೆ ಗೊತ್ತು. ಸೊ ಮಿಕ್ಕಿದವ್ರಿಗೆಲ್ಲ ಹೋಮ್ವರ್ಕ್ ಮಾಡಬೇಕು. ಸರ್ಗೆ ಹಂಗಿಲ್ಲ. ಈ ನೋಸ್ ಇದು ಹಿಂಗೆ ಅಂದರೆ ಹಿಂಗೆ. ಸಿನಿಮಾ ಮಾಡೋ ಟೈಮಲ್ಲಿ ಒಂದು ಅಪ್ರಾಪ್ರಿಯೇಟ್ ಟೆಕ್ನಿಷಿಯನ್ನ ಹುಡುಕಿ ಅದರಲ್ಲಿ ಸೆಟ್ ಆಗ್ಬೋದು ಆ ಟೀಮಲ್ಲಿ. ಅದೇ ದೊಡ್ಡ ಚಾಲೆಂಜು. ಆ ರೀತಿಯಲ್ಲಿ ನಾನು ಸರ್ ಜೊತೆ ನಾನು ತುಂಬ ಕಾನ್ಶಿಯಸ್ ಆಗಿ ಮಾತಾಡೋ ಟೈಮಲ್ಲಿ ಬರುತ್ತಾರೆ. ಬಟ್ ಅವ್ರ ಹಿಸ್ಟ್ರಿ ಇದಲ್ವಾ, ಅದನ್ನು ಖಂಡಿತ ನಾವು ಸ್ಟಡಿ ಮಾಡಲೇಬೇಕು. ದುನಿಯಾನ ಒಂದು ಫಿಲಿಮು, ಅದರಲ್ಲಿ ಅವ್ರು ಮಾಡಿರೋ ಆ್ಯಕ್ಷನ್ಸ್ ಆಗಲಿ, ವಿಚಾರ ಆಗಲಿ, ದೊಡ್ಡ ಡೈರೆಕ್ಟರ್ ಸೂರಿ ಡೈರೆಕ್ಟರ್ ಅವ್ರ ಕಡೆಯಿಂದ ಇವು ಸ್ಕೂಲೇ ಬೆರೆದಿರೋದೆ. ಚೆನ್ನಾಗಿದೆ, ವೆರಿ ನೈಸ್. ಇವ್ರ ಸ್ಕೂಲೇ ಬೆರೆದಿರೋದೆ. ಸೊ ನಾವು ಆ ಸ್ಕೂಲಲ್ಲಿ ಹೋಗಿ ಓದೋಕ್ಕೆ ಹೋಗಿಲ್ಲ. ಅಲ್ಲಿ ಒಂದು ಸಬ್ಜೆಕ್ಟಿಗೆ ನಾವು ಚೀಫ್ ಟೆಕ್ನಿಷಿಯನ್ ಆಗಿ ಹೋಗ್ತೀವಿ. ಹಂಗೆ ಅಂದರೆ ನಾವು ಕರೆಕ್ಟಾಗಿ ಇರಬೇಕು. ಅದು ಒಂದು ಹೆಂಗೆ ಹೇಳೋದು, ತುಂಬ ಕಾನ್ಶಿಯಸ್ ಆಗಿ ಮೂವ್ ಮಾಡ್ಕೊಂಡೇ ಹೋಗ್ಬೇಕು. ಕಾನ್ಶಿಯಸ್ ಮೀನ್ಸ್ ಲೈಕ್ ವರ್ಕಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪಾಗಬಾರ್ದಲ್ವ. ಬಿಕಾಸ್ ಒನ್ಸ್ ಎವ್ರಿವನ್ ಶೂಟಿಂಗಿನ ಬಂದ ಅಂದಮೇಲೆ ವೆಯ್ಟ್ ಮಾಡೋಕ್ಕಾಗಲ್ಲ, ಏನೋ ಮೀಟ್ರ್ ರನ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನನಗೆ ಒಂದು ಭಯನೂ ಇತ್ತು. ಬಟ್ ಹೋಗ್ತಾ ಈ ಚಾಲೆಂಜ್ ಬೇಕೇ ಬೇಕು. ಪ್ರತಿಯೊಂದು ಸಿನಿಮಾಗೂ ಬೇರೆ ಬೇರೆ ಕಂಟೆಂಟ್ಗೂ ಬೇರೆ ಥರ ನಾವು ಟ್ರಾವೆಲ್ ಮಾಡೋದು. ಆ ರೀತಿಯಲ್ಲಿ ಈ ಲೈವ್ ಆಗಿ ಈಗ ನಡೆಯೋ ವಿಚಾರ ಇದಲ್ವ, ಅದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾರೆ. ದಟ್ ಈಸ್ ವಾಟ್ ದ ಸ್ಟೋರಿ ಆಫ್ ಭೀಮಾ ಗ್ರೂಪ್. ಸೊ ನಾನು ಅಕ್ಕಪಕ್ಕ ಹೋಗ್ತೀವಲ್ವ, ಎಲ್ಲ ನೋಡ್ತೀನಿ, ಇದು ಹಿಂಗಿದಲ್ವ, ಅದು ಹೆಂಗಿದೆ. ಬಟ್ ನಾವೆಲ್ಲನೂ ಅಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಬೇಕೋ ಅದು ಮಾತ್ರನೇ ಅಪ್ಲೈ ಮಾಡೋಕ್ಕಾಗುತ್ತೆ. ಸ್ಕ್ಯಾರಿ ಜರ್ನಿ ಇಲ್ಲ, ಭಯಂಕರ ಇಂಟ್ರೆಸ್ಟಿಂಗ್ ಆಗಿ ಒಂದು
ಹೆಂಗೆ ಹೇಳೋದು ಇವು ಕ್ಯಾಟ್ ಆನ್ ದ ವಾಲ್ ಥರ ಈ ಕಡೆ ಹೋಗ್ಲಬಾರ್ದು ಆ ಕಡೆ ಹೋಗ್ಬಾರ್ದು, ಕರೆಕ್ಟಾಗಿ ಹೋಗ್ಬೇಕು, ಆವಾಗಲೇ ಈ ಸಿನಿಮಾ ಆಗುತ್ತೆ. ಒಳ್ಳೆಯ ರೀತಿಯಲ್ಲಿ ಮುಗೀತು. ಅಲ್ಲ ಇಷ್ಟೊತ್ತು ಮಾತಾಡಿದ್ರಲ್ಲೇ ನನಗೆ ತುಂಬ ಫೈರಿಂಗ್ ಪಾಯಿಂಟ್ ಕಾಣಿಸಿದ್ದು ಆ ಭೀಮಾ ಜರ್ನಿನ. ಅಂದರೆ ಯೂಶಲಿ ಸಿನಿಮಾಗಳನ್ನ ಎಲ್ಲರೂ ಮಾಡ್ತಾರೆ, ಬಟ್ ರಿಯಲಿಸ್ಟಿಕ್ ಸಿನಿಮಾಗಳನ್ನು ಮಾಡಬೇಕು ಅಂದರೆ ಆ ಒಂದು ಗ್ರಾಫನ್ನು ದಾಟಿರಬೇಕು. ಅದನ್ನು ವಿಜಯ್ ಸರ್ ನೋಡಿದ್ದಾರೆ ಅಂತಂದರೆ ಇದು ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ ಸಿನಿಮಾಗೆ. ಅಲ್ಲ ಸರ್, ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಾವು ಸುಮಾರು ನೋಡ್ಕೊಂಡು ಬಂದಿರ್ತೀವಿ. ನಾನು ಬೇರೆ ಕಡೆಯಿಂದ ಬಂದಿದ್ದೀನಿ. ಫೈನ್ ಆರ್ಟ್ಸ್ ಬಂದಾದಮೇಲೆ ನನ್ನ ಸ್ಟ್ರೀಮ್ ಆಫ್ ಲೈಫ್ ಬೇರೆ ಥರ ಇದೆ. ಬೇಸಿಕಲಿ ನಾನು ಕ್ರಿಕೆಟರ್. ಓ ಸೂಪರ್. ನಾನು ಇದಕ್ಕೆ ಬಂದಿರಲಿಲ್ಲ ಅಂದರೆ ನಾನು ಹಂಗೆ ಕ್ರಿಕೆಟರ್ ಆಗಿತ್ತು. ಸರ್ ಆಲ್ರೌಂಡ್ರಾ ಬೌಲರಾ ಬ್ಯಾಟ್ಸ್ಮನ್? ಆಲ್ರೌಂಡ್ರ್. ಲಾಡ್ ಆಫ್ ಇದೆಲ್ಲ ಇದೆ. ಮೊಮೆಂಟ್ ಓವರ್ಸ್ ಅದು ಹಂಗೆ ಕಾಲೇಜ್ ಓದು ಬಂದಾದಮೇಲೆ ಹೋಗಿದೆ. ಅದು ಬಿಟ್ಬಿಟ್ಟಿದ್ದೀನಿ ನಾನು. ಯಾಕೆ ಹೇಳ್ತೀನಿ ಅಂದರೆ ದ ರೀಸನ್ ಪಾಯಿಂಟ್ ಬಿಹೈಂಡ್ ದಟ್. ಫುಲ್ ಟೈಮಾಗಿ ಅದಲೇ ಇತ್ತು. ಈ BF ಹೆಂಗೆ ಅಂದರೆ ಇಟ್ಸ್ ಅಬೌಟ್ ಆರ್ಟ್ಸ್. ಅದರಲ್ಲಿ ಕಲಿಯೋಕ್ಕೆ ಸುಮಾರು ಇದೆ. ಸೊ 5 years ಆಫ್ ಎಜುಕೇಷನಲ್ಲಿ ಅದೆಲ್ಲ ಮರೆತುಬಿಟ್ಟಿದ್ದೀನಿ. ಈಗ ಆಡಬೇಕನ್ನೋ ಆಸೆ ಇದೆ, ಸ್ಟಿಲ್ ಈಗ ಏನೋ ಆಡ್ತಾಯಿದ್ದೀನಿ. ಬಟ್ ಹೇಳ್ತೀನಿ ಸರ್, ಈ ಸ್ಟಾರ್ಟರ್ ಆಸ್ ಅನ್ ಸ್ಟಂಟ್ ಮ್ಯಾನ್, ಅಲ್ಲಿಂದ ಬಂದು ಇಲ್ಲಿಂದ. ಸೊ ಈ ಹ್ಯಾಡ್ ಸೀನ್ ದ ಹೇಳು ಲೈಫಲ್ಲಿ ಸುಮಾರು ವಿಚಾರಗಳನ್ನ ನೋಡಿದ್ದೆ. ಅವ್ರಿಗೆ ತುಂಬ ಈಸಿ ಆಯಿತು. ಬಟ್ ಏನಂದರೆ ಅದೇ ಥರ ಎಲ್ಲನೂ ಈ ಕನ್ಸ್ಟೆಂಟ್ ಟೈಮಲ್ಲಿ ಹೇಳ್ಬೇಕಲ್ವ ಸಿನಿಮಾ ಅಂದರೆ. ಅದು ಒಂದು ಚೆನ್ನಾಗಿ ಮಾಡಿದ್ದಾರೆ ಲಿಟ್ರಲಾಗಿ. ಅದು ಡೈರೆಕ್ಷನ್, ಆ್ಯಕ್ಷನ್ ಕಟ್ ಎಲ್ಲ ಟೈಮಲ್ಲೆಲ್ಲ ನಾನು ನೋಡೋದೇ ಇಲ್ಲ ಅವನ್ನ. ಯಾಕೆ ಅಂದರೆ ಆರ್ಟಿಸ್ಟ್ಗೆ ಆ ಎಕ್ಸ್ಪ್ರೆಷನ್ ಬರೋಕ್ಕೆ ಮುಂಚೆ ಇವ್ರು ಸರಕ್ಕೆ ಬರುತ್ತೆ, ಹಂಗಿಲ್ಲ. ಸೊ ಆ ಫೈರ್ ಇದಲ್ವಾ, ಅದು ಖಂಡಿತ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ರೋಮಿಯೋ ಸಿನಿಮಾದಿಂದ ಶುರುವಂಥ ಜರ್ನಿ ಆಲ್ಮೋಸ್ಟ್ 10, 11, 12 ಸಿನಿಮಾಗಳು. ಈಗ ಆಲ್ಮೋಸ್ಟ್ ನಿಮಗೆ ಪೈಪ್ಲೈನಲ್ಲಿ ಈಗ ಭೀಮಾ ಅಲ್ಲಿ ದೊಡ್ಡ ನಿರೀಕ್ಷೆ ಹುಟ್ಟಾಕಿದೆ. ಭೀಮಾ ನಂತರ ಸರ್ ಭೈರತಿ ರಣಗಳ ಜೊತೆಗೆ ಯಾವೆಲ್ಲ ಸಿನಿಮಾಗಳನ್ನ ಮಾಡ್ತಾಯಿದ್ದೀರಿ? ಈಗ ಭೈರತಿ ರಣಗಳ ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡ್ತಾಯಿದ್ದೀನಿ. ಇಟ್ ವಾಸ್ ಅದೇ ಡಿಫ್ರೆಂಟ್ ವರ್ಲ್ಡ್ ಆ್ಯಂಡ್ ಡಿಫ್ರೆಂಟ್ ಜರ್ನಿ. ಅದು ಡಿಫ್ರೆಂಟ್ ಟೀಮ್, ಎಂಟೈರ್ಲಿ ಹೊಸ ಟೀಮ್ ನನಗೆ. ಇಟ್ ಕೇಮ್ ಔಟ್ ರಿಯಲಿ ವೆಲ್. ಅಣ್ಣ ಫ್ರಮ್ ಮೆಕ್ಸಿಕೋ, ಡಾಲಿ ಸರ್, ಧನಂಜಯ್ ಸರ್ ಜೊತೆ ಮಾಡ್ತಾಯಿದ್ದೀನಿ. ಅಪ್ಕಮಿಂಗಲ್ಲಿ ಈಗ ಗಣೇಶ್ ಸರ್ ಆ್ಯಂಡ್ ರಮೇಶ್ ಸರ್ ಜೊತೆ ವಿಕಾತ್ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಇದೆ, ಟೇಕ್ ಆಫ್ ಆಗಿದೆ. ಜಸ್ಟ್ ಲೈಕ್ ದಟ್ ಹಂಗೆ ಹೋಗ್ತದೆ. ಇದೆಲ್ಲ ಬೇರೆ ಬೇರೆ ವರ್ಲ್ಡ್. ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾನು ಜಾಸ್ತಿ ಸಿನಿಮಾ ಅಂದರೂ ಮಾಡೋದಿಲ್ಲ. ಬೇಸಿಕಲಿ ಐ ವಾಸ್ ಇಂಟು ಈವೆಂಟ್ಸ್ ಅಲ್ವಾ. ಸೊ ಅದರಲ್ಲಿ ನಾನೀಗ ಮಾಡ್ತಾಯಿದ್ದೀನಿ. ಅದನ್ನು ಅವಾಗವಾಗ ಬ್ಯಾಕಪ್ ಚೆನ್ನೈಗೆ ಹೋಗಿ ಮಾಡ್ಕೊಂಡು ಬಂದಿರ್ತೀನಿ. ಸಿನಿಮಾ ಪುಷ್ಪಕ ವಿಮಾನದಲ್ಲಿ ರಮೇಶ್ ಅರವಿಂದ್ ಜೊತೆ ಮಾಡಿದ್ದೀನಿ. ಒಳ್ಳೆಯ ಪ್ರೇಕ್ಷಣೆ. ಈ ರೋಮಿಯೋ ಮೈ ಫಸ್ಟ್ ಫಿಲ್ಮ್. ಈಗ ಇಬ್ಬರ ಜೊತೆನೂ ಈಗ ಒಂದು ಸಿನಿಮಾ ಮಾಡೋದು ಇನ್ನೂ ಖುಷಿಯಾಗಿದೆ. ಓಕೆ ಫೈನ್, ಸರ್ಕಲ್ನ ಕರೆಕ್ಟಾಗಿ ಅನಿಸುತ್ತೆ. ಎಲ್ಲರೂ ತಿರ್ಗಾ ನೋಡ್ತೀವಿ, ಕರೆಕ್ಟಾಗಿದೆಯಾ ಅಂತ ನೋಡ್ತೀವಿ ಅಂತ. ಬಿಕಾಸ್ ಯಾಕೆ ಅಂದರೆ ಕೆಲವರೆಲ್ಲ ಹಂಗೆ ಬಂದು ಫೇಡೌಟ್ ಆಗಿ ಹಂಗೆ ಹೋಗಿ ಟ್ರ್ಯಾಕ್ಗಳು ಚೇಂಜ್ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಲೈಕ್ ಓಕೆ ಫೈನ್, ಸ್ಟಿಲ್ ನಾವು ಏನೋ ಒಂದು ರೇಸಲ್ಲಿ ನಾವು ಒಂದು ಕಂಟೆಂಟರ್ ಆಗಿದ್ದೀವಿ ಅಂದರೆ ನನಗೊಂದು ಖುಷಿ ಇದೆ. ಭೈರತಿ ರಣಗಳ ಅವ್ರ ಬಗ್ಗೆ ಏನು ಹೇಳಿದ್ರು ಸರ್ ಬಗ್ಗೆ, ಆ ಕಮಿಟ್ಮೆಂಟ್ಸ್ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ವೆರಿ ಸೈಲೆಂಟ್ ಆ್ಯಂಡ್ ಸರ್ ಚೆನ್ನಾಗಿತ್ತು. ವೆರಿ ನೈಸ್. ನನಗೆ ಪರ್ಸ್ನಲಾಗಿ ಖುಷಿಯಾಗಿದ್ದು, ಟೆಕ್ನಿಷಿಯನ್ಸ್ ತುಂಬ ಮಾತಾಡಲ್ಲ, ನಿಮ್ಮದು ಮಾತು ಕಮ್ಮಿ ಇತ್ತು. ಬಟ್ ನನಗೆ ನಿಮ್ಮದು ಕಂಪ್ಲೀಟ್ ಆ ಜರ್ನಿ ತಿಳ್ಕೊಬೇಕಾಗಿತ್ತು ಭೀಮಾ ಮೂಲಕ. ಭೀಮಾ ಮಾತಾಡ್ಸೋಕ್ಕೆ ಬಂದ್ವಿ. ಆಲ್ಮೋಸ್ಟ್ ನಿಮ್ಮದು ಒಂದು ಜರ್ನಿನ ರೀಕ್ಯಾಪ್ ಆಯಿತು ಸರ್. ಭೀಮಾ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಾಕಿದೆ. ಭೀಮಾದ ಮೂಲಕ ಗುಣ ಅವರು ಮತ್ತಷ್ಟು ಬ್ಯುಸಿ ಆಗಬೇಕು. ಭೈರತಿ ರಣಗಲ್ಲು, ಅಣ್ಣ ಫ್ರಮ್ ಮೆಕ್ಸಿಕೋ ಮತ್ತು ವಿಖ್ಯಾತ್ ಫಿಲಮ್ಸು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿರಿ. ಆಮೇಲೆ ಸೆಟ್ ಅಂದಾಗ ಸರ್ ಇಡೀ ಜನಕ್ಕೆ ನೀವು ಕನೆಕ್ಟ್ ಆಗ್ತೀರಾ ಬೇಗ. ಎಲ್ಲ ಆಡಿಯನ್ಸ್ಗೆ, ಕನ್ನಡ ಪಿಕ್ಚರ್ನ ಎಲ್ಲ ಆಡಿಯನ್ಸ್ಗೆ ಹೇಳೋದಂದರೆ, ಆರ್ಟ್ ಡೈರೆಕ್ಟರ್ ಅಂದರೆ ನಾವು ಯೂಶಲಿ ಮಾತಾಡ್ತಿರ್ತೀವಿ ಅವರ ಶ್ರಮ ಹೇಗಿರುತ್ತೆ ಅಂತ. ಕಾಟೇರಾದ ಸಕ್ಸಸ್ ಹಿಂದಿನ ಮಾಸ್ಟರ್, ಭೀಮಾದ ಮತ್ತೊಬ್ಬ ರಿಯಲ್ ಆರ್ಟ್ ಡೈರೆಕ್ಟರ್ ಮಾಸ್ಟರ್ ಗುಣ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡೋದು ಭಾಳ ಖುಷಿ ಆಯಿತು. ಭೀಮಾ ದೊಡ್ಡ ಮಟ್ಟದಕ್ಕೆ ಸುದ್ದಿ ಮಾಡಲಿ.
ವಿಜಯ್ ಸರ್ 3ನೇ ಸಿನಿಮಾಗೂ ನಿಮ್ಮನ್ನ ಕರೆದು ಬಾಗುರು ಸಿನಿಮಾ ಮಾಡೋಣ ಅಂತ ಒಂದು ಬಟ್ ನನಗೆ ಇನ್ನೂ ಒಂದು ಭಯ ಇದೆ, ಯಾಕೆಂದರೆ ಸರ್ ಜೊತೆ ಹಾಂ ಇನಿಷಿಯಲ್ ಸ್ಟೇಜಲ್ಲಿ ಮಾತಾಡೋ ಟೈಮಲ್ಲಿ ವಾಸ್ ಓಕೆ ವಾಸ್ ಎಲ್ಲ ಈಸಿ ಗೋಯಿಂಗ್ ಕ್ಯಾರೆಕ್ಟರ್. ಬಟ್ ಹಂಗಿಲ್ಲ, ವೆನ್ ಇಟ್ ಕಮ್ಸ್ ಟು ವರ್ಕ್ ಲೈಕ್ ಕೆಲಸ ಫಸ್ಟ್ ಕರೆಕ್ಟಾಗಿ ಮಾಡು, ಮಿಕ್ಕಿದೆಲ್ಲ ತಾಣ ಬರುತ್ತೆ. ದುಡ್ಡಿಲ್ಲ ಅದರ್ವೈಸ್ ಎಲ್ಲರೂ ಕೆಲಸ ಮಾಡೋದು ಅರ್ನ್ ಮನಿ. ಯುವರ್ ಕ್ಯಾರೆಕ್ಟರ್ ಡಿಫೈನ್ಸ್. ಜಾಸ್ತಿ ಮಾತಾಡೋ ಬೇಡ, ಕಡಿಮೆನೂ ಮಾತಾಡಬೇಡ. ಬಿ ಇನ್ ಯುವರ್ ಲೈನ್ ಲಿಮಿಟ್ಸ್. ಕೆಲಸ ಮಾಡು, ನಿಮ್ಮ ಕೆಲಸ ಬೇರೆ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ದಟ್ ಐ ಲರ್ನ್ ಫ್ರಮ್ ಇಟ್. ಯಾಕೆ ಅದೇ ಫೈರ್ ವಿಲ್ ಅಬ್ಸರ್ವ್ ಎ ಲಾಟ್. ವಿಲ್ ಅಬ್ಸರ್ವ್ ಎ ಲಾಟ್. ನಿಮ್ಮ ಕೈಲಿ ಆಗುತ್ತಾ ಆಗಲ್ಲ ಅನ್ನೋ ಒಂದು ಫ್ಲಾಶ್ ಆಫ್ ಸೆಕೆಂಡಲ್ಲಿ ಹೇಳ್ಬಿಡ್ತಾರೆ. ನಡೆಯುವುದ ಕ್ಯಾರೆಕ್ಟರ್ ಈ ಹ್ಯಾಸ್. ನನಗೆ ತುಂಬ ಖುಷಿ. ಈಗ ಮಾತಾಡ್ಸ್ಕೊಂಡು ಮಾತಾಡ್ತೀನಿ, ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ಕೆಲಸ ಮಾತ್ರ ಮಾತಾಡ್ಬಿಟ್ಟು ಹೋಗೋಣ ಅಂತಾರೆ. ಒಂದು ಒಳ್ಳೆ ಕ್ಯಾರೆಕ್ಟ್ರು. ದಟ್ ಈಸ್ ವೈ ದೇರ್. ಅದಕ್ಕೋಸ್ಕರನೇ ಹಂಗಿದ್ದಾರೆ. ನಾನು ನಿಮ್ಮ ಥರ ಮಿಕ್ಕಿದವ್ರ ಥರನೂ ಖುಷಿಯಾಗಿದ್ದೀನಿ. ಕೆಲಸ ಮಾಡೋ ಟೈಮಲ್ಲಿ ವಿ ಡಸಂಟ್ ನೋ ಹೆಂಗೆ ಎಲ್ಲಿ ಸ್ಟಿಚ್ ಮಾಡ್ತಾರೆ, ಹೆಂಗೆ ಸ್ಕ್ರೀನಲ್ಲಿ ನಿಜವಾಗ್ಲೂ ನೋಡಬೇಕು. ನಾನು ಫಸ್ಟ್ ಶೋ ನೋಡಬೇಕು ಕೂತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಾವೆಲ್ಲ ಮಾಡಿದ್ದೀವಿ. ಭೀಮಾ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಗುಣ ಸರ್. ಪರ್ಸ್ನಲಿ ಕನ್ನಡ ಪಿಕ್ಚರ್ ಕಡೆಯಿಂದ ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ನಮ್ಮ ಹಾರೈಕೆ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದದಿಂದ ಸುತ್ತ ಇರೋವರಂಗೆ ಕರೆಕ್ಟಾಗಿರಬೇಕು. ಎಸ್ ಸರ್. ಒಳ್ಳೆದಾಗಲಿ. ಏನೋ ಗಾಡ್ಸ್ ಗ್ರೇಸ್ ಏನೋ ನಡೀತಾ ಇದೆ. ಎವ್ರಿಥಿಂಗ್ ವಿಲ್ ಬಿ ವೆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬೈ. ಥ್ಯಾಂಕ್ ಯು. ಇದಿಷ್ಟು ಗುಣ ಅವರ ಮಾತು. ಭೀಮಾ ಸಿನಿಮಾದ ಆರ್ಟ್ ಡೈರೆಕ್ಟರ್. ಬಹಳಷ್ಟು ಸಿನಿಮಾಗಳನ್ನು ತುಂಬ ಶ್ರದ್ಧೆಯಿಂದ ಪ್ರೀತಿ ಮಾಡಿದ್ದಾರೆ. ಇದರ ಹಿಂದಿನ ಸಕ್ಸಸ್ ಸಿನಿಮಾ ಕಾಟೇರ, ಈಗ ಭೀಮಾದ ನಂತರ ಭೈರತಿ ರಣಗಲು ಬರುತ್ತೆ, ಅಣ್ಣ ಫ್ರಮ್ ಮೆಕ್ಸಿಕೋ ಬರುತ್ತೆ, ಮತ್ತು ಬಹಳಷ್ಟು ಸಿನಿಮಾಗಳನ್ನು ಮಾಡ್ತಾ ಹೋಗಲಿ. ಇದು ಕನ್ನಡ ಪಿಕ್ಚರ್ ವಿಶೇಷವಂತ ಸಂಚಿಕೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.